ಕಾಲುಂಗುರ ತೊಡಿಸಿ ಕೊಡ ಚಾದ್ರಿಗೆ ಕೈಬಳೆಯ ಕೊಡಿಸಿ ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡ ಚಾದ್ರಿಗೆ ಕೈಬಳೆಯ ಕೊಡಿಸಿ ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ ಪ್ರೀತಿಸುವೆನು ಈ ಜೀವ ಬೆರೆಸಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡ ಚಾದ್ರಿಗೆ ಕೈಬಳೆಯ ಕೊಡಿಸಿ ಜಾರು 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 ಜೋಗದ ಜಡೆಯಲಿ ಜಾರಲೇ ಚಿನ್ನ ಚಿನ್ನ ಕಣ್ಣ ಕೊಡಗಿನ ಕೊಡೆಯಲಿ ಕೂಡಲೇ ನೀನು ನಿಂತಾಗ ಬೇಲೂರಿನ ಬೊಂಬೆಯು ಮೆಲ್ಲ ನಡೆದಾಗ ಮೈನನಿದ ಗೊಂಬೆಯು ನಿನ್ನ ಬಣ್ಣಾನೆ ಬಾದಾಮಿ ಚಿತ್ರಾವಳಿ ನಿನ್ನ ಕಣ್ಣೋಟ ಕಣ್ಸೆಳೆಯೋ ಕಾರಾವಳಿ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಹಾಸರೆಗಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡ ಚಾದ್ರಿಗೆ ಕೈಬಳೆಯ ಕೊಡಿಸಿ ಆಸೆ ಅನ್ನೋ ರಂಗನ ಪೆಟ್ಟಿನ ಹಕ್ಕಿನ ನಿನ್ನ ಸಂದ ಅನ್ನೋ ನಾಗರ ಹೊಳೆಯಲಿ ಅವಿತೆನ ನಿನ್ನ ಸ್ಪರ್ಶಾನೆ ಸಹ್ಯಾದ್ರಿ ತಂಗಾಳಿಯು ನಿನ್ನ ನಗುವೆಲ್ಲ ನರ್ತಿಸುವ ಕಾರಂಜಿಯು ನಿನ್ನ ಹೃದಯಾನೆ ಪ್ರತಿಧ್ವನಿಸೋ ಹಾಗೊಮ್ಮಟ ನಿನ್ನ ಮನಸ್ಸನ್ನು ಕರುನಾಡಿನ ಭೂಪಟ ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವನಾಗಿ ಪ್ರತಿ ಜನ್ಮ ಹಾಸರೆಗಾಗಿ ಹುಟ್ಟಿ ಬರುವೆ ಹಾಯಾಗಿ ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ ನಮ್ಮ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡ ಚಾದ್ರಿಗೆ ಕೈಬಳೆಯ ಕೊಡಿಸಿ
ಮಲೆನಾಡಿಗೆ ಮಲ್ಲೆಯನ್ನು ಮುಡಿಸಿ ಪ್ರೀತಿಸುವೆನು ಈ ಜೀವ ಬೆರೆಸಿ. ಓ ಕನ್ನಡದ ಹೆಣ್ಣೆ ನಿನಗೆ ಕೋಟಿ ನಮನ. ನಮ್ಮ ಪ್ರೀತಿಗೆರಡೇ ಅಕ್ಷರ. ಅದರಾಳ ಗೌರಿ ಶಂಕರ, ಅದರಾಳ ಗೌರಿ ಶಂಕರ. ಧನ್ಯವಾದಗಳು. ಸಮೀರ್ ಅವರು ಹೇಗೆ ಆಡಿದ್ರು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ಅವರೇ ತುಂಬ ಚೆನ್ನಾಗಿ ಹಾಡಿದ್ರಿ. ಆದರೆ ಒಂದೇ ಒಂದು ನನ್ನ ಒಂದು ಸಜೆಷನ್ ದಯಮಾಡಿ ನೀವು ಕೇಳಲೇಬೇಕು. ಈ ಹಾಡು ಈಗ ಹಾಡಿದ್ರಲ್ಲ, ಈಗ ನೀವು ಕರೋಕೆಯಲ್ಲಿ ಹಾಡಿದ್ರಿ, ಕರೋಕೆ ಏನು ಓಡ್ತಾ ಇದೆ ಅದೇ ಥರ ಓಡ್ಬಿಟ್ರಿ ನೀವು, ಚೆನ್ನಾಗಿ ಬಂತು, ಅದೇ ಥರ ಹಾಡಿದ್ರಿ. ನನ್ನ ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದನ್ನು ಮ್ಯಾನ್ಯುವಲಲ್ಲಿ ಹಾಡ್ಬಿಡಿ. ಮ್ಯಾನ್ಯುವಲ್ ಅಂದರೆ ನುಡಿಸ್ತಾರಲ್ಲ, ಅವಾಗ ನಿಮಗೆ ಪರ್ಫೆಕ್ಟ್ ಬಂದ್ಬಿಡುತ್ತೆ ಇದು. ಈಗ ನೀವೇನು ಹಾಡಿದ್ರಿ ಮ್ಯಾನ್ಯುವಲಲ್ಲಿ ಇದನ್ನು ಕೀಬೋರ್ಡು ತಬ್ಲಾ ಅಂಡ್ ಎಲ್ಲ ಇರುತ್ತಲ್ವ, ಗಿಟಾರ್, ಅದರಲ್ಲಿ ನೀವು ಹಾಡಿಬಿಟ್ರೆ ನೀವು ಫಸ್ಟ್ ಕ್ಲಾಸ್ ಸಿಂಗರ್. ಕರೆಕ್ಟಾ? ಥ್ಯಾಂಕ್ ಯು. ಇದೇ ಥರ ಸತ್ಯ ಸರ್. ಒಳ್ಳೆ ಸಾಂಗ್ನ ಆಯ್ಕೆ ಮಾಡಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಸ್ಟಿಲ್ ಇನ್ನು ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಿ. ಮಧ್ಯ ಸ್ವಲ್ಪ ಶ್ರುತಿ ಹೋಗ್ತಾ ಇತ್ತು. ಶ್ರುತಿ ವಾಯ್ಸ್ ಚೆನ್ನಾಗಿದೆ, ಬಟ್ ಶ್ರುತಿ ಕಡೆ ಗಮನ ಕೊಟ್ಟು ಹಾಡಿದ್ರೆ, ಯಾಕೆಂದರೆ ಹಾಡಿಗೆ ಇರೋದೇ ಶ್ರುತಿ ತಾಳ. ಶ್ರುತಿನೇ ಹಾಕು ಸ್ವಲ್ಪ ಹಂಗೆ ಹಿಂಗೆ ಆಡ್ತಾ ಇದ್ದಾಗ ಸ್ವಲ್ಪ ಅದು ಇದಾಗುತ್ತೆ. ಸ್ವಲ್ಪ ಗಮನ ಕೊಡಿ. ಓಕೆ, ವಾಯ್ಸ್ ಚೆನ್ನಾಗಿದೆ, ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡದ ಮೂಲ ರಾಜ್ಯ ಒಂದು ಇಡೀ ಪ್ರಪಂಚದಲ್ಲೇ 5ನೇ ರಾಜ್ಯ ಆಗಿತ್ತು. ಯಾವಾಗ ರಾಜರು ಆಳ್ತಾ ಇದ್ದಂಥ ಕಾಲದಲ್ಲಿ. ಯಾವುದಾ ರಾಜ್ಯ? ನಮ್ಮ ಬಾದಾಮಿ ಚಾಲುಕ್ಯರ ರಾಜ್ಯ. ಬಾದಾಮಿ ಚಾಲುಕ್ಯರ ರಾಜ್ಯ ಏನಿತ್ತು, ಇಡೀ ದಕ್ಷಿಣ ಭಾರತ ಪೂರ್ತಿ ಹರಡ್ಕೊಂಡಿತ್ತು. ಅದು ಕನ್ನಡದ ವಂಶನೇ. ಬಾದಾಮಿ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ವಂಶ. ಇಡೀ ಪ್ರಪಂಚದಲ್ಲಿ 5 ವಿಸ್ತಾರವಾದ ರಾಜವಂಶಗಳಲ್ಲಿ ರಾಜ್ಯಗಳಲ್ಲಿ ಒಂದಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದಿನ ಗೀತೆ ಹೇಮಾವತಿ ಅವರು ಇಬ್ಬನಿ ತಬ್ಬಿದ ಇಳೆಯಲ್ಲಿ. ಬನ್ನಿ ಮೇಡಮ್.
ಮಧುರ ತಾಣವು ಬೆಳ್ಳಕ್ಕಿ ಕೂಗಿ ಪಲ್ಲಕ್ಕಿ ಕಣ್ಣಲ್ಲಿ ಭಾವ ಉಕ್ಕುಕ್ಕಿ ಮುಲ್ಲೆ ಮರದ ಜಾಜಿ ಸೊಗಸಾಗಿ ಅರಳಿ ಕಾನನದ ಕಾವ್ಯ ಇಬ್ಬನಿ ತಪ್ಪಿದ ಎಡೆಗಿರಿ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಹಿಡಿದು ಬಂತು ಭೂಮಿಗೆ ದೂರ ನಿಂತ ಬೆಟ್ಟ ಗಂಭೀರ ಮೌನವು ಟೊಂಗೆ ಟೊಂಗೆ ಸೇರಿ ಹಸಿ ಹಸಿರ ಲಾಸ್ಯವು ಅತ್ತಿತ್ತ ಧಾರೆ ಚೆಲ್ಲುತ್ತಾ ಧುಮ್ಮಿಕ್ಕಿ ನದಿಯು ಓಡುತ್ತಾ ಹಾವು ಹರಿದ ರೀತಿ ಚೆಲುವಾಗಿ ಹರಿವ ಕಾವೇರಿಯ ನಾಟ್ಯ ಇಬ್ಬನಿ ತಪ್ಪಿದ ಎಡೆಗಿರಿ ರವಿ ತೇಜ ಕಣ್ಣ ತೆರೆದು ಬಾಣ ಕೋಟಿ ಕಿರಣ ಹಿಡಿದು ಬಂತು ಭೂಮಿಗೆ ಧನ್ಯವಾದಗಳು. ತುಂಬ ಅದ್ಭುತವಾಗಿ ಆಡಿದ್ರಿ ಮೇಡಮ್. ನೀವು ಹೇಗೆ ಆಡಿದ್ರಿ ಅಂತ ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ನಮಸ್ಕಾರಮ್ಮ. ನಮಸ್ತೆ ಸರ್. ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ ಈ ಸರ್. ಒಂದು ಹಾಡನ್ನು ನಾನು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ, ಅಂದರೆ ಮೀನ್ಸ್ BR ಛಾಯಾ ಈ ಹಾಡನ್ನು ಹಾಡಿ ಒಳ್ಳೆ ಹೆಸರು ಬಂತು ಅವ್ರಿಗೆ ಈ ಖಂಡಿತ ಹಾಡಲ್ಲಿ. ಸರ್, ಹೌದು. ತುಂಬ ಚೆನ್ನಾಗಿ ಹಾಡಿದ್ರಿ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ತುಂಬ ಧನ್ಯವಾದಗಳು ಚೆನ್ನಾಗಿ. ಸರ್. Thank you. ಸತ್ಯ ಸರ್. ತುಂಬ ಒಳ್ಳೆ ಹಾಡು, ತುಂಬ ಒಳ್ಳೆ ಒಳ್ಳೆ ಧನ್ಯವಾದಗಳು ಸರ್. ಚೆನ್ನಾಗಿ ಹಾಡಿದ್ದೀರಾ. ಶಾರ್ಪು ಅದೆಲ್ಲ ತುಂಬ ಚೆನ್ನಾಗಿದೆ ನಿಂದು. ಹೀಗೆ ಒಳ್ಳೊಳ್ಳೆ ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಡ್ತಾ ಇದ್ದೀನಿ. ಖಂಡಿತ ಸರ್. ಧನ್ಯವಾದಗಳು ಸರ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಈಗ ಕನ್ನಡದ ಮೊದಲ ರಾಜವಂಶ ಯಾವುದು? ಯಾರಿಗಾದ್ರೂ ಗೊತ್ತಾ? ಕನ್ನಡದ ಮೊದಲ ರಾಜವಂಶ ಕದಂಬರ ವಂಶ. ಹೌದು, ಕದಂಬರ ವಂಶದ ಸಂಸ್ಥಾಪಕ ಮಯೂರ ವರ್ಮ. ಆ ಮಯೂರ ಫಿಲಿಮನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿ ನಾವು ಆಗಿನ ಕಾಲಕ್ಕೆ ಆ ರಾಜವಂಶಕ್ಕೆ ಹೋಗ್ತೀವೇನೋ ಅನ್ನೋಂಗೆ ಅಷ್ಟು ನಟನೆ ಮಾಡಿದ್ದಾರೆ. ಅವ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಗೀತೆ ರಮೇಶ್ ಅವರು ಅವರ ಹಾಡು ಓ ಮಲ್ಲಿಗೆ ನಿನ್ನೊಂದಿಗೆ. ಓ ಮಲ್ಲಿಗೆ ನಿನ್ನೊಂದಿಗೆ
ನಾನಿಲ್ಲವೇ ಸದಾ ಈ ಕಂಗಳು ಮಂಜಾದರೆ ನಾ ತಾಳಿನೋ ಭಯ ಬಿಡು ಸದಾ. ನಿನ್ನ ನೋವು ನನಗಿರಲಿ, ನೆಮ್ಮದಿ ಸವಿ ನಿನಗಿರಲಿ, ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ. ಹೋದುರೆಲ್ಲ ಒಳ್ಳೆಯವರು, ಅರಸು ಹಿರಿಯರು, ಅವರ ಸವಿಯ ನೆನಪು ನಾವೇ ಉಳಿದ ಕಿರಿಯರು. ನಿನ್ನ ಕೂಡ ನೆರಳ ಹಾಗೆ ಇರುವೆ ನಾನು ಎಂದು ಹೀಗೆ ಒಂಟಿಯಲ್ಲ ನೀ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ. ನಾಳೆ ನಮ್ಮ ಮುಂದೆ ಇಹುದು ದಾರಿ ಕಾಯುತ್ತಾ, ದುಃಖ ನೋವು ಎಂದು ಜೊತೆಗೆ ಇರದು ಶಾಶ್ವತ. ಭರವಸೆಯ ಬೆಳ್ಳಿ ಬೆಳಕು ಹುಡುಕಿ ಮುಂದೆ ಸಾಗಬೇಕು, ಧೈರ್ಯ ತಾಳುತ್ತಾ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ. ನಿನ್ನ ನೋವು ನನಗಿರಲಿ, ನೆಮ್ಮದಿ ಸವಿ ನಿನಗಿರಲಿ, ಸದಾ ಕಾಯುವೆ ಓ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ. ನಮ್ಮ ಜಡ್ಜಸ್ನ ಕೇಳೋಣ. ನಂದನ್ ಸರ್. ರಮೇಶ್ ಅವರೇ ನಮಸ್ಕಾರ. ರಮೇಶ್ ಅವರ ಆಯ್ಕೆ ತುಂಬ ಚೆನ್ನಾಗಿತ್ತು, ಒಳ್ಳೆ ಹಾಡು. ಅಂದರೆ ಏನು ಅಂದರೆ ನೀವು ಅಂದರೆ ಮುಂದೆ ಹೋಗ್ತಾ ಇದ್ರಿ ಫಾಸ್ಟಾಗಿ ಹೋಗಬಾರ್ದು. ಆ ಹಾಡನ್ನ ಸ್ಟಾರ್ಟಿಂಗ್ ನೀವು ಹೇಗೆ ಶುರು ಮಾಡಿದ್ರಿ, ಪ್ರಾರಂಭದಲ್ಲಿ ಅದೇ ನಿಮ್ಮ ಒಂದು ರಿದಮ್ ಹಾಕ್ಕೊಂಡು ನಿಮ್ಮ ಒಂದು ಇದರಲ್ಲೇ ಮನಸ್ಸಲ್ಲೇ ಅದೇ ಅದ್ರ ಮೇಲೆ ಬರಬೇಕು. ಓಕೆನಾ? ಅದೊಂದು ಅಭ್ಯಾಸ ಮಾಡಿ, ತುಂಬ ಚೆನ್ನಾಗಿ ಹಾಡ್ತೀನಿ. ಓಕೆ, ಥ್ಯಾಂಕ್ ಯು. ರಮೇಶ್ ಅವರು ರಮೇಶ್ ಚಂದ್ರ ಅಂತ ಈ ಹಾಡನ್ನು ಹಾಡಿದವರು. ಸೊ ಈ ಹಾಡನ್ನು ರಮೇಶ್ ಅವರೇ ಹಾಡಿದ್ದಾರೆ. ಅವರು ರಮೇಶ್ ಚಂದ್ರ ಅವರು ನಮ್ಮ ಜರ್ನಿಲಿ ಸ್ವಲ್ಪ ದಿವಸ ಅವ್ರ ಜೊತೆ ಒಡನಾಟ ಇತ್ತು. ಅವರು ಈ ಹಾಡಿಗೆ ಅವ್ರಿಗೆ ಫಸ್ಟ್ ಹಾಡು ಅವ್ರು ಹಾಡಿದ್ದು ಈ ಫಿಲಿಮ್ಗೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು ಈ ಸಾಂಗ್ಗೆ. ಸೊ ಅವಾಗೆಲ್ಲ ನಮಗೆ ಅವ್ರ ಜೊತೆ ಓಡಾಡ್ತಾ ಇದ್ವಿ.
ನಿಮಗೂ ಒಳ್ಳೆಯದಾಗಲಿ, ಪ್ರಯತ್ನ ಪಡಿ ಇನ್ನೂ ಚೆನ್ನಾಗಿ ಹಾಡೋಕ್ಕೆ. ಹಾಡೋದೇ ಒಂದು ಸಂತೋಷ, ಹಾಡಿ ಜನಕ್ಕೆ ಸಂತೋಷ ಕೊಡೋದೇ ಇನ್ನೊಂದು ನಿಮಗೂ ಸಂತೋಷ. ಸೊ ಹಾಗಾಗಿ ಹಾಡ್ತಾ ಇರಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವರ ಆಯ್ಕೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಉರಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಉರಿಸುವ ನಾಯಕ ನೀನಾಗು. ಭಾರತ ದೇಶದ ವಿಶ್ವ ಪ್ರೇಮದ ಬರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾತೃಕ ವೃತ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನ್ನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿ ನೀನಾಗು. ಕಾಣುವ ಯೋಗಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ಧನ್ಯವಾದ. ಇವ್ರದ್ದು ಯಾವಾಗಲೂ ಅಷ್ಟೇ ಆ ವಾಯ್ಸ್ ಕೇಳೋದೇ ಒಂದು ತುಂಬ ಖುಷಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಎಸ್ ಜಾನಕಿ ಅಮ್ಮನ ವಾಯ್ಸಿಗೆ ಹೋಲಿಕೆ ಆಗುತ್ತೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿ ಹಾಡ್ತಾರೆ. ಜಡ್ಜಸ್ ಡಾಕ್ಟರ್ ವೆಂಕಟದೇವಿ ಅಮ್ಮನವರೇ, ಒಳ್ಳೆ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ನಮಸ್ಕಾರ. ಒಳ್ಳೆ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದು BR ಛಾಯ್ ಅವರು ಹಾಡಿದಂಥ ಹಾಡು. ಇದಕ್ಕೆ ಏನು ರಾಜ್ಯ ಪ್ರಶಸ್ತಿ ಬಂದಿದೆ ಈ ಒಂದು ಹಾಡಿಗೆ. ಏನಂದರೆ ಈ ಹಾಡು ತುಂಬ ಚೆನ್ನಾಗಿದೆ. ನೀವು ತುಂಬ ಚೆನ್ನಾಗಿ ಅದೇ ನೀವೇನು ಮಾಡಬೇಕು ಅಂದರೆ ಹಾಡಿ ಈ ಹಾಡನ್ನು ನೋಡಿ. ಈಗ ಇವ್ರ ಹಾಡನ್ನ ನೀವು ತಗೊಂಡ್ರಿ, ಬಟ್ ಇವರ ವಾಯ್ಸೇ ಒಂಥರ ಇನ್ನೂ ತುಂಬ ಶಾರ್ಪ್ ಇದೆ. ಶಾರ್ಪ್ಗಿಂತ ಶಾರ್ಪ್ ಇವ್ರು. ವಾಣಿಜ್ಯರಂ ಮೇಡಮ್ ತೆಂಗಿದೆ ಅದಕ್ಕಿಂತ ಶಾರ್ಪ್ ಇವ್ರು.
ಆ ಒಂದು ಇದರಲ್ಲಿ ನೀವು ಈ ಭಾರತ ಅನ್ನುವಾಗ ಭಾರತ ಬರಬೇಕು, ಸರಿನಾ? ಕೆಲವೊಂದು ವೀರ ಶಿರೋಮಣಿ ಬರಬಾರ್ದು, ಸರಿನಾ? ಅದೆಲ್ಲ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಸರಿನಾ? ಹಾಗಾಗಿ ವಾಯ್ಸ್ ಚೆನ್ನಾಗಿದೆ, ನಿರಂತರವಾಗಿ ನೀವು ಅಭ್ಯಾಸ ಮಾಡಿ ಒಳ್ಳೆ ಸಿಂಗರ್ ಆಗ್ತೀರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸತ್ಯ ಸರ್. ನಮಸ್ತೆ ಸರ್. ನಮಸ್ತೆ. ತುಂಬ ಒಳ್ಳೆ ಪ್ರಯತ್ನ. ಅದೇ ನಮ್ಮ ಸ್ನೇಹಿತರು ನಂದನ್ ಅವ್ರು ಹೇಳ್ದಂಗೆ ಅಕಾರ ಹಕಾರಗಳು, ಶಿರೋಮಣಿ, ಅದು ನಿಮ್ಮ ಮಾತೃಭಾಷೆ ಯಾವುದಂತ ಗೊತ್ತಾಗಿಲ್ಲ. ಮಾತೃಭಾಷೆ ಕನ್ನಡನೇನಾ? ಸೊ ಹಾಗಿದ್ದಾಗ ನೀವು ಅಲ್ಪ ಪ್ರಾಣ ಮಹಾಪ್ರಾಣ ಏನು ಬರುತ್ತೆ, ಬಾ ಬರ ಕಡೆ ಭಾನೆ ಬರಬೇಕು, ಬಾ ಬರ ಕಡೆ ಬಾನೆ ಬರಬೇಕು, ಸಾ ಬರ ಕಡೆ ಶಾ ಬರ ಕಡೆ ಸಾ. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ಕೆಲವು ಸಲ ಅರ್ಥಗಳೇ ಚೇಂಜ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಪ್ರಯತ್ನ ಮುಂದುವರಿಸಿ. ಒಳ್ಳೆ ಕಂಠ ಇದೆ, ತುಂಬ ಒಳ್ಳೆ ಶಾರೀರ. ನಿಮ್ಗೆ ಇನ್ನೂ ಈ ಜರ್ನಿಲಿ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೂ ಒಂದು, ಇವರು ಓದಿಲ್ಲ. ಎಷ್ಟು ಓದಿದ್ದೀರಾ ಮೇಡಮ್ ನಿಮ್ಮ ಇಂದನೆಯಲ್ಲಿ? ಸ್ಕೂಲ್ಗೆ ಹೋಗಿಲ್ಲ. ಓದಿಲ್ಲ ನೋಡಿ, ಓದಿಲ್ಲ, ಕರೋಕೆ ನೋಡ್ಕೊಂಡು ಹಾಡ್ತಾರೆ. ಇನ್ನೂ ಒಂದು, ಅವರು ಓದದೇನೆ ಅವರು ಸಮಾಜಮುಖಿಯಲ್ಲಿ ಕೆಲಸ ಮಾಡಿ, ಸಮಾಜ ಸೇವಕಿಯಾಗಿ ಕೆಲಸ ಮಾಡಿ ಡಾಕ್ಟರೇಟ್ ಪದವಿಯನ್ನು ಸಹ ತಗೊಂಡಿದ್ದಾರೆ ಸರ್. ಕಾಳಿ ಆರಾಧಕರು ನಾವು ನೋಡಿ, ಅಮ್ಮನ ಒಂದು ಕಾಳಿ ಆರಾಧಕರು. ಆ ತಾಯಿ ಸೇವೆಯಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ 20 ವರ್ಷದಿಂದ. ಅಲ್ಪ ಸ್ವಲ್ಪ ಜ್ಯೋತಿಷ್ಯ ಕಲ್ತಿ ಅಂತ ಕಷ್ಟ ಅಂತ ಬಂದವ್ರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡಿ, ನಾನು ಜೊತೆಲೇ ನಿಂತು ಅವರ ಕಷ್ಟಗಳಿಗೆ ಪರಿಹಾರ ಹೇಳಿ ಅದನ್ನೆಲ್ಲ ನಿಗೂಢವಾಗಿ ನಿರ್ವಹಣೆ ಮಾಡ್ತೀನಿ. ಇದೊಂದು ತುಂಬ ಆಸೆ ಇತ್ತು. ಹಾಗಾಗಿ ಆ ಜಗನ್ಮಾತೆ ನನ್ನ ಈ ಸ್ಟೇಜನ್ನು ಕೊಟ್ಟು ನನಗೊಂದು ಆಶೀರ್ವಾದ ಮಾಡಿದ್ಲು. ನಾನು ಒಂದನೇ ಕ್ಲಾಸ್ ಕೂಡ ನಾನು ಓದಿಲ್ಲ, ಸ್ಕೂಲ್ ಮೆಟ್ಲತ್ತಿಲ್ಲ. ಇದೆಲ್ಲ ಆ ಜಗನ್ಮಾತೆಯಿಂದ ನನಗೆ ಬಂದಿರೋಂಥ ಗಿಫ್ಟು. ನಾನೆಲ್ಲ ಹೇಳಿದ್ದೀನಿ. ಅಮ್ಮನ ಆಶೀರ್ವಾದ ಯಾವಾಗಲೂ ನಿಮಗೆ ಸದಾ ಇರಲಿ. ಹಂಗಾಗಿ ನನಗೆ ಪಲ್ಕುಗಳು ಒಂದೊಂದ್ಸರಿ ಮಿಸ್ ಆಗ್ತವೆ, ಕೆಲವು ಅಭ್ಯಾಸ ಮಾಡಿ ನಿರಂತರವಾಗಿ ಇರ್ತೀನಿ. ಇಷ್ಟೇ ಪ್ರಯತ್ನ ಪಟ್ಟಿದ್ದೀರಾ, ಓದ್ದೇರೇ ಇಷ್ಟ ಆಡಿದ್ದೀರಾ. ಇನ್ನೊಂದ್ಸಲ ಓದಿದ್ರೆ ಏನು ಗತಿ? ನೀವೆಲ್ಲೋ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ ಆಗ್ಬಿಟ್ಟಿರ್ತಿದ್ರಿ. ಇಷ್ಟು ಪ್ರಯತ್ನ ಪಟ್ಟಿರೋದ್ರಿಂದ ಇನ್ನೂ ಪ್ರಯತ್ನ ಪಡಿ, ಖಂಡಿತ ನೀವು ಅದನ್ನು ಸಾಧಿಸ್ತೀರ. ಖಂಡಿತ ಸರ್. ನಮಸ್ತೆ.
ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಪಾದದಿ ಇರುವೆ, ಹುಲ್ಲಾದರೆ ನಾನು ಆ ತುಂಗೆಯ ದಡದಲ್ಲಿ ನಲಿವೆ, ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ, ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ನೆಮೆರೆವೆ, ಪದವಾದರೆ ನಾನು ಪಂಪದ ಪುಟದಲ್ಲಿ ಮೆರವೆ, ದನಿಯಾದರೆ ನಾನು ಕೋಗಿಲ ದನಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ, ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಮೆರೆವೆ. ನೆನಪಾದರೆ ನಾನು ಹಂಪೆಯ ಚರಿತೆಯ ಬೆರವೆ, ಮಂಜಾದರೆ ನಾನು ಕೊಡಗಿನ ಶಿರದಲ್ಲಿ ಮೆರವೆ, ಬೆಳಕಾದರೆ ನಾನು ಕರುನಾಡಿನ ಕಿರಣವ ಸುರಿವೆ, ಸ್ವರವಾದರೆ ನಾನು ದಾಸರ ಕಂಠದಿ ಮೆರವೆ, ಖಡ್ಗವಾದರೆ ನಾನು ಚನ್ನವ್ವನ ಕರದಲ್ಲಿ ಮೆರವೆ, ಮರವಾದರೆ ನಾನು ಓ ಬವ್ವನ ವನಿಕೆಯ ಮೆರವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ, ಕಲ್ಲಾದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ತಂದ. ಎಲ್ರಿಗೂ ನನ್ನ ಧನ್ಯವಾದ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೂ. ಸ್ನೇಹಿತರೆ, ಥ್ಯಾಂಕ್ ಯು.
ಮಂಜುನಾಥ್ ಅವರೇ, ಸರ್ ನಮಸ್ತೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಒಳ್ಳೆ ಹಾಡು ಹಾಡಿದ್ದೀರಾ. ಏನೇನಾದರೆ ಏನೇನು ಆಗ್ತೀನಿ ಅಂತೆಲ್ಲ ಎಲ್ಲರಿಗೂ ಭರವಸೆ ಕೊಟ್ಟಿದ್ದೀರಾ. ಕೊಟ್ಟಿದ್ದೀನಿ ಸೊ ಎಲ್ಲರೂ ಜ್ಞಾಪಕ ಇಟ್ಕೊಂಡಿದ್ದೀರಲ್ವಾ? ಖಂಡಿತ ಸರ್. ಸೊ ಅವ್ರು ಏನಾದರೆ ಏನಾಗ್ತಾರೆ ಅನ್ನೋದು ಕಾದು ನೋಡೋಣ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ, ಒಳ್ಳೆ ವಾಯ್ಸು. ಈ ಒಂದು ಸಣ್ಣ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಭಾಳ ಚಿರಋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಅವರೇ. ಆಕಾರದಲ್ಲಿ ಗುಲಾಬಿ ರಂಗಿದೆ, ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ, ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ ಕಾವಲಿ, ಸುತ್ತಮುತ್ತ ಗೊತ್ತಾ ನಿನ್ನ ಊರು ತಂಗಳೂರು, ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ. ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾರ ಚಿತ್ತದಲ್ಲಿ ಸುಡುವ ಕಾವಿದೆ, ನಿನ್ನ ನೋಟ ಬಾಣದಷ್ಟು ಜೋರಿದೆ, ಕಣ್ಣ ಪಾಪಿಯಲ್ಲಿ ತಿನ್ನೋ ಹಾಗಿದೆ, ಇಂಗು ತಿಂದ ಮಂಗನಂತೆ ನೋಡಬೇಡವು, ಇದೇನು ದೊಂಬರಾಟವು, ಅಂಗ ಅಂಗ ನುಂಗುವಂತ ಸರ್ಪಸಂಗವು, ಇದೇನು ಪುಂಗಿಯಾಟವು, ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ ಕಾವಲಿ, ಸುತ್ತಮುತ್ತ ಗೊತ್ತಾ ನಿನ್ನ ಊರು ತಂಗಳೂರು, ಆಕಾರದಲ್ಲಿ ಗುಲಾಬಿ ರಂಗಿದೆ, ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ. ಮನಸ್ಸಿನಲ್ಲಿ ತಿನ್ನಲೇಕೆ ಮಂಡಿಗೆ, ಭಯವೇ ಇಲ್ಲ ಮುಂದೆ ನುಗ್ಗು ಮಂದಿಗೆ, ಪ್ರೀತಿ ಮಾಡು ಶೂರನಂತ ಗಂಡಿಗೆ, ಕಾಯುತ್ತಿಹುದು ನೋಡು ನನ್ನ ಗುಂಡಿಗೆ, ಹೆಂಡದಂತ ಹೆಣ್ಣು ಕಂಡು
ಹೊತ್ತು ಮೀರಿತು. ಪುಂಡರನ್ನು ಕಂಡು ಮನಸ್ಸು ಬುದ್ಧಿ ಹೇಳಿತು, ಹುಷಾರು ಎಂದು ಕೂಗಿತು. ತಾಳವಿಲ್ಲದೆ ನಾ ಹೇಗೆ ಹಾಡಲಿ, ಅಂಕುಡೊಂಗಿದೆ ನಾ ಹೇಗೆ ಕುಣಿಯಲಿ, ಬೆಂಗಳೂರಲ್ಲಿ ಯಾರನ್ನು ಕೇಳಲಿ, ನಾನು ಅಲ್ಲಿಗೆ ಗುಲೇಬ ಕಾವಲಿ. ಸುತ್ತಮುತ್ತ ಗುಪ್ತ ನಿನ್ನ ಊರು ತಂಗಳೂರು, ಆಕಾರದಲ್ಲಿ ಗುಲಾಬಿ ರಂಗಿದೆ. ಈ ಕಣ್ಣಿನಲ್ಲಿ ಶರಾಬು ಗುಂಗಿದೆ. ಅದು ಎಕ್ಸ್ಪ್ರೆಷನ್ನು ನೀವು ಈ ಥರ ಹಾಡುಗಳು ಆಡ್ತಾ ಇರಲಿಲ್ಲ ನನ್ನ ಪ್ರಕಾರ ಅವಾಗ. ಅದು ಹೆಂಗೆ ಕಲ್ತ್ರಿ ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಅದಕ್ಕೆ ಏನು ಬೇಕೋ ಎಕ್ಸ್ಪ್ರೆಷನ್, ಅದಕ್ಕೆ ನ್ಯಾಯ ತುಂಬಿದ್ದೀರಾ ಅಂತ ನಾನು ಅನ್ಕೋತೀನಿ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ನಂದನ್ ಸರ್ ನಮಸ್ಕಾರಮ್ಮ, ಚೆನ್ನಾಗಿ ಹಾಡಿದ್ರಿ. ಅದೇ ಈ ಒಂದು ಆಗಿನ ಕಾಲಘಟ್ಟದಲ್ಲಿ ಹಂಸಲೇಖ ಅವರು ಯಾವುದೇ ಒಂದು ಚಿತ್ರಕ್ಕೆ ಒಂದು ಹಾಡನ್ನು, ಈ ರೀತಿಯಾದಂಥ ಒಂದು ಹಾಡನ್ನು ಅಳವಡಿಸ್ತಾ ಇದ್ರು. ಹಾಗಾಗಿ ಈ ಒಂದು ಹಾಡನ್ನು ಸ್ವತಃ ಲತಾ ಹಂಸಲೇಖ ಅವರ ಶ್ರೀಮತಿಯವರೇ ಹಾಡಿದಂಥ ಹಾಡಿದ್ದು. ತುಂಬ ಚೆನ್ನಾಗಿ ಈ ಒಂದು ಹಾಡನ್ನು ಹಾಡಿದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸತ್ಯ ಸರ್. ತಿಲಕ ಮೇಡಮ್ ನಮಸ್ತೆ ಸರ್. ತುಂಬ ಒಳ್ಳೆಯ ಕಂಠ. ಈ ಹಾಡಿಗೆ ಬೇಕಾದ ಒಂದು ಮಾದಕ ದನಿ ಏನು ತೊಗೊಂಡಿಲ್ಲ ತಾನೆ? ಇಲ್ಲ ಸರ್. ಸ್ವಲ್ಪ ಹಾಗೆ ಬಂತು, ಅದಕ್ಕೆ ಸ್ವಲ್ಪ ಕೇಳೋಣ ಅಂತ ಮಾಡಿ. ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ನಿಮ್ಮ ಹಾಡುಗಳು ತುಂಬ ಕೇಳಿದ್ದೀವಿ. ಇವಾಗ ನಮಗೊಂದು ಅವಕಾಶ ಸಿಕ್ತು ಒಳ್ಳೆ ಹಾಡು ಕೇಳೋಕ್ಕೆ. ನಿಮ್ಮ ಜರ್ನಿ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸಂಗೀತ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಚಲಿಸುವ ಮೋಡಗಳು ಚಿತ್ರದ ಈ ಗೀತೆಯನ್ನು ಹಾಡಲು ಬರ್ತಿದ್ದಾರೆ ನಮ್ಮ ನಂದನ್ ಸರ್ ಅವರು. ಎಲ್ಲರ ಹಾಡುಗಳನ್ನ ಕೇಳಿ ಕೇಳಿ ನಾವು ಯಾವ ರೀತಿ ಹಾಡನ್ನು ಹಾಡಿದ್ರಿ ಅಂತ ಹೇಳ್ತಾ ಇದ್ವಿ. ಈಗ ನಾನು ಒಂದು ಹಾಡ್ತಾ ಇದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಹಾಡ್ತಾ ಇದ್ದೀನಿ. ಅದು ನೀವೆಲ್ಲ ನೋಡಿ ಹೇಗೆ ಅನ್ನೋದನ್ನು ನೀವು ದಯಮಾಡಿ ಹೇಳಿ. ಅದಕ್ಕೂ ಮುನ್ನ ಈ ಒಂದು ಹಾಡಿನ ಒಂದು ತಾತ್ಪರ್ಯ ಏನಪ್ಪ ಅಂದರೆ, 1982ರಲ್ಲಿ ಚಲಿಸುವ ಮೋಡಗಳು ಅಂತ ಒಂದು ಚಿತ್ರ ನಿರ್ಮಾಣ ಆಗುತ್ತೆ. ಈ ಒಂದು ನಿರ್ಮಾಣದಲ್ಲಿ ಚಿ ಉದಯಶಂಕರ್ ಅವರು ಒಂದು ಕನ್ನಡದ ಬಗ್ಗೆ ಒಂದು ಹಾಡನ್ನು ಈ ಒಂದು ಇದಕ್ಕೆ ಈ ಚಿತ್ರಕ್ಕೆ ಅಳವಡಿಸ್ಕೊಳ್ಳೋಣ ಅಂತ ಹೇಳಿದಾಗ ಈ ಒಂದು ಹಾಡನ್ನು ಬರೀತಾರೆ. ಈ ಹಾಡನ್ನು ಬರೆದಾಗ ಸ್ವತಃ ಕರ್ನಾಟಕದ ಮ್ಯಾಪಲ್ಲಿ ರಾಜ್ಕುಮಾರ್ ಅವ್ರ ಮುಖ ಬರುತ್ತೆ. ರಾಜ್ಕುಮಾರ್ ಅವರು ಶೂಟಿಂಗಲ್ಲಿ ಹೇಳ್ತಾರೆ, ಈ ಒಂದು ನನ್ನ ಮುಖವನ್ನು ಹಾಕಬೇಡಿ, ಕರ್ನಾಟಕದ ಈ ಒಂದು ಭೂಪಟದಲ್ಲಿ ನನ್ನ ಮುಖ ಬೇಡ, ಕುವೆಂಪುರಿದ್ದಾರೆ, ಎಂತೆಂಥ ಒಳ್ಳೊಳ್ಳೆ ಸಾಹಿತಿಗಳಿದೆ, ಅವ್ರದ್ದು ಹಾಕಿ. ಇಲ್ಲ ಇಲ್ಲ ಅಣ್ಣವ್ರೆ, ನಿಮಗೆ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಇದಾಕಿ. ಇಲ್ಲಪ್ಪ ಬೇಡ ಬೇಡ ಅಂತ ಹೇಳಿದರು. ರಾಜ್ಕುಮಾರ್ ಗೊತ್ತಿಲ್ಲದೇ ಶೂಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದೊಂದು ಫ್ರೇಮ್ ತಂದು ಇಟ್ಬಿಟ್ಟು ಅದನ್ನು ಆಡಿಸಿ ರಾಜ್ಕುಮಾರ್ ಆ್ಯಕ್ಟ್ ಏನು ಮಾಡ್ತಾಯಿದ್ದಾರೆ ಅದು ಮಾಡಿಸಿ, ಸಂಗೀತಂ ಶ್ರೀನಿವಾಸರಾವ್ ಈ ಒಂದು ಚಿತ್ರದ ನಿರ್ದೇಶಕರು ಈ ಒಂದು ಹಾಡನ್ನು ಅವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ, ಕರ್ನಾಟಕದಾದ್ಯಂತ ಇರಬೇಕು, ಅಣ್ಣವ್ರಿಗೆ ಹೇಳ್ಬೇಡಿ ಇದನ್ನಂತೇಳಿ ಶೂಟ್ ಮಾಡಿ ಆಮೇಲೆ ಗೊತ್ತಾಗಿದೆ ರಾಜ್ಕುಮಾರ್ ಅವ್ರಿಗೆ. ಈ ಒಂದು ಹಾಡು ರಾಜನ್ ನಾಗೇಂದ್ರ ಸ್ವರ ಮಾಧುರ್ಯದಲ್ಲಿ ಈ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ಜೇನಿನ ಹೊಳೆಯೋ ಹಾಲಿನ ಮಳೆ. ಓಕೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ.
ಕವಿ ನುಡಿಗೋಗಿಲೆ ಹಾಡಿದ ಹಾಗೆ ದಪದ ಸರಿ ಗಾಪ ಪದರಿ ದಸ ಕವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತ ಇರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಆ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿ ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಹಾಡುಗಾರಿಕೆನೇ ನಮ್ಮನ್ನು ಮೋಡಿ ಮಾಡಿ ನಿಮ್ಮ ಶಿಷ್ಯಂದ್ರಾಗಿ ಮಾಡಿದೆ. ಇವರು ವಾಯ್ಸ್ ಕೇಳೋದೇ ಒಂದು ಚಂದ, ಎಷ್ಟು ಸ್ಮೂತಾಗಿ ಬರುತ್ತೆ. ಆಗಿನ ಕಾಲದಲ್ಲಿ SPB ಆಡ್ತಾಯಿದ್ರು ಆ ರೀತಿ. ಅದು ಇವರು ಅದರ ಇಲ್ಲಿ ನಾನು ಇನ್ನೊಂದು ಜರಾಕ್ಸ್ ಇವರು ಅಂತ ನಾನು ಟಿಪ್ಸ್ ಇರಲಿ. ಇನ್ನೊಂದು ಏನಾಗಿದೆ ಅಂದರೆ ನಿಮ್ಗೆಲ್ಲರಿಗೂ ಒಂದು ಟಿಪ್ಸ್ ನಾನು ಕೊಡ್ತೀನಿ. ಇವಾಗ ನೋಡಿ, ಈ ಒಂದು ಆಡಿಟೋರಿಯಮಲ್ಲಿ ಇದು ನಡೀತಾ ಇರೋದು ನಮ್ಮ ಈ ಭೂಮಿ TV ಹಾಗೂ ಬೆಂಗಳೂರಿನ ಈ ಕಾರ್ಯಕ್ರಮದಲ್ಲಿ ನಾವು ಹೇಗೆ ಈ ಮೈಕ್ ನೋಡಿ ಹಿಂಗೆ ಇಟ್ಕೋಬೇಕು. ಬಟ್ ಜಾಸ್ತಿ ಬರಲಿಲ್ಲ, ನಾವು ಇನ್ನೂ ಜೋರಾಗಿ ಬರಬೇಕಿತ್ತು, ಅದೆಲ್ಲ ಅನ್ಕೋಬಾರ್ದು ಮನಸ್ಸಲ್ಲಿ. ಅವ್ರು ಕರೆಕ್ಟಾಗಿ ಅಲ್ಲಿ ಅಳವಡಿಸಿರ್ತಾರೆ. ಎಷ್ಟು ಬೇಕು ಅಷ್ಟನ್ನೇ ನಮ್ಮ ವಾಯ್ಸು ತಗೊಳ್ಳುತ್ತೆ. ಮತ್ತು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ವೀಡಿಯೋದಲ್ಲಿ ಇನ್ಪುಟ್ ಹಾಕಿರ್ತಾರೆ. ಆ ವಾಯ್ಸ್ ಈಗ ನೋಡಿ, ನೀವು ಜೋರಾಗಿ ಕಿರಿಸಿದಷ್ಟು ಅಲ್ಲೂ ಎಷ್ಟೇ ಬರಬೇಕು ಅಷ್ಟೇ ಬರೋದು. ಹಾಗಾಗಿ ನೀವು ಹಾಡುವಾಗ ನಿಮ್ಮ ಭಾವನೆ ವ್ಯಕ್ತಪಡಿಸಿ ಹಾಡಿಗೆ ಒಂದು ನ್ಯಾಯ ಕೊಡಿ, ಅಷ್ಟೇ ಸಾಕು. ಅದ್ರ ಪಾಡ್ಗೆ ಅದು ರೆಕಾರ್ಡ್ ಆಗ್ತಾ ಇರ್ತದೆ. ಇನ್ನು ಈ ಬೇರೆ ಆಡಿಟೋರಿಯಮಲ್ಲಿ ನೀವು ಹಾಡ್ತೀರಿ ನೋಡಿ ಅಲ್ಲಿ ಎಷ್ಟು ಬೇಕಾದ್ರೂ ಜೋರಾಗಿ ಹಾಡಿ, ಅಲ್ಲೇನು ಅದು ರೆಕಾರ್ಡ್ ಆಗ್ತಿರಲ್ಲ, ಏನಿಲ್ಲ. ಅವಾಗ ಎಲ್ಲಿ ಬೇಕಾದ್ರೂ ಆಡ್ಬೋದು. ಅದನ್ನು ನಿಮ್ಗೆ ಆಗಲೇ ಹೇಳೋಣ ಅಂದ್ಕೊಂಡೆ ಸ್ಟಾರ್ಟಿಂಗು. ಆಮೇಲೆ ನೀವು ಎಲ್ಲ ಅರ್ಥ ಮಾಡ್ಕೊಂಡು ಆಡ್ತಾಯಿದ್ರಿ. ಓಕೆ, ಇಷ್ಟೇ ನಾನು ಹೇಳೋದು. ಓಕೆ, ಚೆನ್ನಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಹಸಿರು ಸಿರಿಯಲಿ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಅದೇ ಮುಂಚೆನೇ ಹೇಳಿದೆ, ಒಂದು ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಅದೆಷ್ಟು ಪುಣ್ಯತೆ ಕೆಲಸ ಅಂತ ನಿಮಗೆ ಅರ್ತಿರ್ಬೇಕು ನೀವು. ಅದಕ್ಕೋಸ್ಕರ ನಾನು ಇವ್ರನ್ನ ಕರೆಸಿದೆ, ಇಡೀ ಕರ್ನಾಟಕ ರಾಜ್ಯ ಅಟ್ಲೀಸ್ಟ್ ನೋಡಲಿ, ಇವ್ರು ಮಾಡ್ತಾಯಿರೋ ಒಳ್ಳೆ ಕೆಲಸ ನೋಡಲಿ ಅಂತ. ಅದರಿಂದ
ಅವ್ರಿಗೂ ನಮ್ಮ ಕೈಲಾದ ಸಹಾಯ ನಾವು ಮಾಡೋಣ. ಇಲ್ಲೆಷ್ಟೋ ಜನ ಬಂದಿದ್ದೀವಿ, ನಾವು ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಒಂದು ದಿವಸಕ್ಕೆ, ಅದು ಲೆಕ್ಕಕ್ಕಿಲ್ದಂಗೆ ಖರ್ಚು ಮಾಡ್ತೀವಿ. ಅದರಲ್ಲಿ ₹1 ಅಂತ ತೆಗೆದ್ರೂ, ಒಂದು ದಿನಕ್ಕೆ ₹1 ಅಂತ ತೆಗೆದ್ರೂ ಇವರಲ್ಲಿ ಒಬ್ಬ ಮಕ್ಕಳದು ಒಂದು ಓದು ಬರಹ ಅದೆಲ್ಲ ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇವ್ರನ್ನ ನೋಡ್ಕೊಳ್ಳಿ, ಇವ್ರ ನಂಬರ್ ತಗೊಳ್ಳಿ, ನಿಮ್ಮ ಕೈಲಾದ ಸಹಾಯ ಇವ್ರ ಅನಾಥಾಶ್ರಮಕ್ಕೆ ಮಾಡಿ. ಒಂದು ಪ್ರೋಗ್ರಾಮ್ ನಾವು ಅಲ್ಲೂ ಮಾಡೋಣ, ಅದನ್ನು ಶೂಟ್ ಮಾಡೋಣ, ಅದನ್ನು ನಾವು ಟೆಲಿಕಾಸ್ಟ್ ಮಾಡೋಣ. ಮನಸ್ಸು ಬೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲ್ಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇ ನೀನಾಗುವೆ ಗೆಲುವಾಗಿ ನವಿಲೇ
ಚಿರಕಾಲ ಇಲ್ಲೇ ಇರಲಿ ನಗುತ್ತಿರು ನೀಲಿ ಮುಗಿಲೇ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೇ ಕುಣಿಯೇ ನವಿಲೇ ನಲಿಯೇ ನವಿಲೇ. ಧನ್ಯವಾದಗಳು. ಸ್ವಲ್ಪ ಕೋಲ್ಡ್ ಆಗಿತ್ತು, ಅಷ್ಟೊಂದು ನ್ಯಾಯ ಕೊಡೋಕ್ಕಾಗಿಲ್ಲ. ಸಾರಿ ಏನಾದರೂ ತಪ್ಪಿದ್ರೆ. ಸತ್ಯ ಸರ್. ನಮಸ್ತೆ ಮಧುವಂತಿ ಮೇಡಮ್. ನಮಸ್ತೆ ಸರ್. ತುಂಬ ಒಳ್ಳೆ ಕಂಠ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಥ್ಯಾಂಕ್ ಯು ಸರ್. ಇದು ಸಂಗೀತ ಕಟ್ಟಿ ಅವರು ಹಾಡಿದ್ದ, ಸಂಗೀತ ಕುಲಕರ್ಣಿ ಅವರು ಹಾಡಿದ್ದ ಹಾಡಿ ಈ ಚಿತ್ರದಲ್ಲಿ ಸಂಗೀತ ಕಟ್ಟಿ. ಹೌದು. ಅಂದರೆ ಆಮೇಲೆ ಸಂಗೀತ ಕುಲಕರ್ಣಿ ಏನೋ ಆದರೂ. ಹೌದು, ಕುಲಕರ್ಣಿ, ಫಸ್ಟ್ ಕುಲಕರ್ಣಿ ಅವರು. ತುಂಬ ಒಳ್ಳೆ ಹಾಡು ನಿಮ್ಮದು. ಕಂಠ ತುಂಬ ಒಳ್ಳೆ ಈ ಸಾಂಗಿಗೆ ಬೇಕಾಗಿರೋದೆ ಆ ರೇಂಜು, ತುಂಬ ಚೆನ್ನಾಗಿ ಅದನ್ನು ನ್ಯಾಯ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಹೀಗೆ ನಿಮ್ಮ ಸಂಗೀತ ಜರ್ನಿ ಹೀಗೆ ಮುಂದುವರಿಲಿ. ಈ ಒಳ್ಳೆ ಕೆಲಸನೂ ಮಾಡ್ತಾಯಿದ್ದೀರಾ. ಅನಾಥಾಶ್ರಮಕ್ಕೆ ಅನಾಥಾಶ್ರಮ ನಡೆಸ್ತಾ ಇದ್ದೀರಾ, ಏನಂದ್ರಲ್ಲ, ಅನಾಥಾಶ್ರಮ ನಡೆಸ್ತಾ ಇರೋ ತುಂಬ ಒಳ್ಳೆ ಕೆಲಸ. ಅದರಲ್ಲೂ ನಿಮಗೆ ತುಂಬ ಒಳ್ಳೆಯದಾಗಲಿ. ಅಂಥ ಒಳ್ಳೆ ಕೆಲಸ ಮಾಡೋರೇ ಕಮ್ಮಿ ಇವಾಗ. ದೇವರು ಒಳ್ಳೇದು ಮಾಡಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಂದನ್ ಸರ್. ನಮಸ್ಕಾರ ಮಧುವಂತಿ ಅವರೇ. ನಮಸ್ಕಾರ ಸರ್. ನಿಮ್ಮ ಒಂದು ಈ ಹಾಡು ತುಂಬ ಚೆನ್ನಾಗಿತ್ತು, ಕೇಳೋದಕ್ಕೆ ಚೆನ್ನಾಗಿ ಹಾಡಿದ್ರಿ. ಸರ್. ಕೋಲ್ಡ್ ಆಗಿತ್ತು, ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತೇನೋ ಅಲ್ಲ? ಕರೆಕ್ಟ್. ನವಿಲೇ ಅಂದರೆ ಉಸಿರು ಸಾಕಾಗ್ತಾ ಇರಲಿಲ್ಲ. ಈಗ ಒಂದು 2 ದಿನ ಆಯಿತು. ಬಟ್ ತುಂಬ ಭೂಮಿ ಟಿವಿ ಅಂತ ರಾಜು ಸರ್ ನನಗೆ 1 ತಿಂಗಳು ಮುಂಚೆನೇ ಹೇಳಿದರು. ನನಗೆ ತಡ್ಕೊಳಕ್ಕಾಗಲಿಲ್ಲ, ಬರಬಾರ್ದು, ಮಿಸ್ ಮಾಡಲೇಬಾರ್ದು ಅಂತ ಬಂದೇನೆ. ಇಲ್ಲ, ಒಳ್ಳೆಯದು. ನೀವು ಈಗ ಹಾಡಿದ್ರಲ್ಲ, ಇದೇ ಹಾಡು ನೀವು ಅನಾಥಾಶ್ರಮ ಬೇರೆ ನಡೆಸ್ತಾ ಇದ್ದೀರಿ ನೋಡಿ. ಆ ಒಂದೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ. ಥ್ಯಾಂಕ್ ಯು ಸರ್. ಆ ಅನಾಥಾಶ್ರಮ ನಡೆಸೋದು ಅಷ್ಟು ಸುಲಭ ಅಲ್ಲ. ಆ ಮಕ್ಕಳ ಆಶೀರ್ವಾದ, ಅಥವಾ ನೀವು ಏನು ನಿರ್ಗತಿಕರಿಗೆ ಏನು ನೀವು ನಿಮ್ಮ ಕೈಲಾಗಿದ್ದು ನೀವು ಮಾಡ್ತಿದ್ದೀರಾ, ಅದರೆಲ್ಲರ ಆಶೀರ್ವಾದ ನಿಮಗೆ ಈ ಹಾಡನ್ನು ಚೆನ್ನಾಗಿ ಬರುತ್ತೆ. ಅಂದರೆ ನೀವು ಇಂಥ ಹಾಡುಗಳನ್ನ ಹೇಳ್ಕೊಡ್ಬೇಕು ಆ ಮಕ್ಕಳಿಗೆ ಆಗಲಿ. ಸಿನಿಮಾ ಹಾಡುಗಳನ್ನ ಹೇಳ್ಕೊಡ್ಬೇಡಿ, ಇದನ್ನು ಹಾಡ್ಕೊಡಿ. ಇದು ಹಾಡು ಅವರ ಜೀವನದಲ್ಲಿ ಒಂದು ಅಳವಡಿಸ್ಕೊತಾರೆ. ಈ ಪ್ರಕೃತಿ ಮಾತೆ ಹೇಗೆ, ಯಾವ ಥರ, ಅವೆಲ್ಲ ಬ್ಲೆಸ್ಸಿಂಗ್ಸು, ಆಶೀರ್ವಾದ. ಇವತ್ತು ತುಂಬ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್.
ಕನ್ನಡದ ಅತ್ಯಂತ ಶ್ರೀಮಂತವಾದ ರಾಜ್ಯ ಆವಾಗಿನ ಕಾಲದ ರಾಜವಂಶ ಅಂದರೆ ವಿಜಯನಗರ ವಂಶ ಅಂತ ಅಂದ್ಕೊತೀವಿ. 16, 17, 15ನೇ ಶತಮಾನದಲ್ಲಿ ಇದು ಬಂದಿದ್ದು, ಹುಟ್ಟಿದ್ದು ರಾಜವಂಶ, ವಿಜಯನಗರದ ರಾಜವಂಶ. ಅದರಲ್ಲಿ ಮುತ್ತು ರತ್ನವನ್ನು ಈಗಲೂ ಹಂಪೆ ಇದೆ, ಅದು ಅಲ್ಲಿ ಮಾರ್ಕೆಟ್ಗಳು ಈಗಲೂ ಇದ್ದಾವೆ, ಅವ್ರು ಕಟ್ಟಿರೋ ಮಾರ್ಕೆಟ್ಗಳು. ಅಲ್ಲಿ ಮುತ್ತು ರತ್ನ, ಚಿನ್ನ, ಬೆಳ್ಳಿ ಎಲ್ಲ ಸೇರ ಲೆಕ್ಕದಲ್ಲಿ ಅಳಿತಾ ಇದ್ರು. ಅಂದರೆ ಅಷ್ಟು ಶ್ರೀಮಂತವಾದ ರಾಜ್ಯ ಆಗಿತ್ತು ವಿಜಯನಗರ ಸಾಮ್ರಾಜ್ಯ. ಮತ್ತು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಸಾಫ್ಟ್ ಮುಖ ಯಾರ್ದಪ್ಪ ಅಂದರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು. ಯಾವ ಕಡೆಯಿಂದ ನೋಡಿದ್ರೂ ಅವ್ರು ಸಾಫ್ಟಾಗೇ ಕಾಣ್ತಾರೆ. ಆದರೆ ಸಾಹಸ ಸಿಂಹ ಅಂತ ಫಿಲಮಲ್ಲಿ ಆ ಥರ ಆ್ಯಕ್ಟ್ ಮಾಡಿ ಅವರು ಸಾಹಸ ಸಿಂಹ ಅನ್ನಿಸ್ಕೊಂಡ್ರು. ಅದರಿಂದ ಹೊರಗಡೆ ತರಬೇಕು ಅಂತ ಕೆಲವರು ಡೈರೆಕ್ಟ್ರುಗಳು ಏನು ಮಾಡಿದ್ರು, ಅವ್ರಿಗೆ ಒಳ್ಳೊಳ್ಳೆ ಚಿತ್ರಗಳು ಕೊಟ್ಟು, ಸಾಫ್ಟು ಮುಖದ ಚಿತ್ರಗಳು ಕೊಟ್ಟು ಹಂಗೆ ಮಾಡಿ ಅವ್ರನ್ನ ಸಾಫ್ಟ್ ತೋರಿಸಿದ್ರು. ಅದರಲ್ಲಿ ಒಂದು ಚಿತ್ರ ಮಹಾಕ್ಷತ್ರಿಯ. ಅದರಲ್ಲಿ ಈ ಭೂಮಿ ಬಣ್ಣದ ಬುಗುರಿ ಅತ್ಯಂತ ತುಂಬ ಫೇಮಸ್ ಸಾಂಗ್ ಅದು. ಅದನ್ನು ಹಾಡಲಿಕ್ಕೆ ಬರ್ತಾಯಿದ್ದಾರೆ ನಮ್ಮ ಜಡ್ಜಸಲ್ಲಿ ಒಬ್ಬರಾದ ಸತ್ಯಕುಮಾರ್ ಅವರು. ಬನ್ನಿ ಸರ್. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈಗ ತಾನೇ ನನ್ನ ಸ್ನೇಹಿತರು ನಂದನ್ ಸರ್ ಅವರು ಕನ್ನಡದ ಒಂದು ಒಳ್ಳೆ ನಮ್ಮ ಎಲ್ಲವರ ಅಣ್ಣವರು ಅಂತ ಏನು ಮಾಡ್ತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಒಳ್ಳೆ ಹಾಡನ್ನ ಹಾಡಿದ್ದಾರೆ. ಈಗ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ತುಂಬ ಹೆಸರು ಮಾಡಿದಂಥ ಚಿತ್ರ, ಹಾಗೆ ಈ ಹಾಡು ಕೂಡ, ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೋ 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 ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು, ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ, ಕಾಲಾಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣೋ. ಸುಖವಾದ ಭಾಷೆಯ ಕಲಿಸೋ, ಸರಿಯಾದ ದಾರಿಗೆ ನಡೆಸೋ, ಸಂಸ್ಕೃತಿಯೇ ಗುರು ಕಣೋ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ, ಕಾಲಾಕ್ಷಣಿಕ ಕಣು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕಣು, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣು.
ಮರಿಬೇಡ ಮಗುವಿನ ನಗುವ, ಕಳಿಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ. ನಿಂತಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ. ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಥ್ಯಾಂಕ್ ಯು. ನೀವು ಹಾಡೋ ಹಾಡುಗಾರಿಕೆ ಕೇಳಿ ನಾವು ಜೀ ಕನ್ನಡಕ್ಕೆ ನಿಮ್ಮ ಆಶೀರ್ವಾದ ಇದ್ರೆ ಬರೋಣ ಅಂತ ಅನ್ನಿಸ್ತಾ ಇದೆ. ಒಂದು ಚಿತ್ರಕ್ಕೂ ಒಂದು ಹಾಡಿದ್ದೀನಿ, ಒಂದು ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಹಾಡಿದ್ದಾರೆ ಒಂದು ಚಿತ್ರಕ್ಕೆ. ಸ್ವಲ್ಪ ಹಾಡಿದ್ದೆ, ಮರೆಯದಿರು ಎಂದೆಂದು ಅಂತ. ಅದು ರಿಲೀಸ್ ಆಯಿತು, ಸ್ವಲ್ಪ ತುಂಬ ಓಡಲಿಲ್ಲ, ಒಂದು ತಿಂಗಳ ಮೇಲೆ ಓಡ್ತು ಅನ್ಸುತ್ತೆ. ಅದರಲ್ಲೊಂದು ಹಿನ್ನೆಲೆ ಗಾಯನ ಒಂದು ಲಿಸ್ಟಲ್ಲಿ ನಮ್ಮ ಹೆಸರು ಬಂತು. ಅದರಲ್ಲಿ ಒಳ್ಳೊಳ್ಳೆ ಸಿಂಗರ್ಸ್ ಎಲ್ಲ ಹಾಡಿದರು. ಕವಿತಾ ಕೃಷ್ಣಮೂರ್ತಿ, ಕುನಾಲ್ ಗಾಂಜಾವಾಲ, ಹೇಮಂತ್, ನಮ್ಮ ಹೆಸರು ಅವ್ರ ಲಿಸ್ಟಲ್ಲಿ ಒಂದು ಬಂದಿದೆ. ನಮ್ಮ ಸೌಭಾಗ್ಯ. ನೀವು ಬಂದಿದ್ದು ನಮ್ಮ ಸೌಭಾಗ್ಯ ಸರ್. ನಮಗೆ ನಂದನ್ ಸನ್ ಸಿಕ್ಕಿರೋದೆಷ್ಟು, ನೀವು ಸಿಕ್ಕಿರೋದು ಅಷ್ಟೇ ಪುಣ್ಯ ನಮಗೆ. ನಾವು ಹಾಡೋದ್ರಲ್ಲಿ ಎಷ್ಟು ತಪ್ಪುಗಳಿರ್ತವೆ ಅಂತ ತಿದ್ದಿ ಹೇಳೋದು, ಅದು ಗುರುಗಳು, ಆ ಗುರುಗಳ ಸ್ಥಾನ ನೀವು ವಹಿಸಿದ್ದೀರಾ. ನಮ್ಮ ಕರೆಗೆ ಹೋಗೊಟ್ಟು ನೀವು ಬಂದಿದ್ದೀರಾ, ನಾವು ಧನ್ಯವಾದ ಹೇಳ್ತೀವಿ ಸರ್. ನಮಗೆ ಇಲ್ಲೊಂದು ಅವಕಾಶ ಮಾಡಿಕೊಟ್ಟ ನಮ್ಮ ಭೂಮಿ ಚಾನಲ್ ಅವ್ರಿಗೆ, ಜೊತೆಗೆ ಇಲ್ಲಿ ರಾಜು ಸರ್ ಅವ್ರಿಗೆ, ನಂದನ್ ಸರ್ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಸೂರ್ಯಪ್ರಕಾಶ್ ಅಂದರೆ ಇವ್ರ ಹೆಸರೇ ಸೂರ್ಯಪ್ರಕಾಶ್. ಇವರೆಲ್ಲೋದ್ರೂ ಸೂರ್ಯನ ಥರ ಹೊಳಿತಾನೆ ಇರ್ತಾರೆ. ಅದಕ್ಕೆ ಅವ್ರ ಕೆಲಸನೇ ಕಾರಣ. ಇಲ್ಲಿ ನೋಡಿ, ಇಲ್ಲಿವರೆಗೂ ಇಷ್ಟೆಲ್ಲ ಪ್ಲೇಬ್ಯಾಕ್ ಎಲ್ಲ ಪ್ಲೇ ಮಾಡಿದ್ರಲ್ವಾ, ಕರೋಕೆ ಎಲ್ಲ ಪ್ಲೇ ಮಾಡಿದವ್ರು ಇವರೇ. ಯಾರಿಗಾದರೂ ಗೊತ್ತಿತ್ತಾ? ಇಲ್ಲಿ ಬಂದು ನೋಡೋರ್ಗೆ ಅಷ್ಟೇ ಗೊತ್ತಿರುತ್ತೆ, ಹಿಂದೆ ಕೇಳೋರ್ಗೆ ಒಂದು ಗೊತ್ತಿರಲ್ಲ. ಒಳ್ಳೊಳ್ಳೆ ಯಾವುದು ಅದು ಪ್ಲೇ ಮಾಡಿದ್ರೆ ಯಾವ ಸಾಂಗು ಚೆನ್ನಾಗಿರುತ್ತೆ, ಯಾವ ಕರೋಕೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಎಷ್ಟೋ ಫಂಕ್ಷನ್ಗಳೆಲ್ಲ ಹಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ, ಇವರ ಹಾಡು ಹಾಡೆಂದರೆ ಹಾಡಮ್ಮ, ಆಮೇಲೆ ಭಯವಮ್ಮ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಕರ್ನಾಟಕದ ಗಲ್ಲಿ ಗಲ್ಲಿಗೆ. ನವೆಂಬರ್ 1ಕ್ಕೆ ನಮ್ಮ ಕನ್ನಡ ರಾಜ್ಯೋತ್ಸವ ಸೀಮಿತವಾಗಿರಬಾರ್ದು. ಪ್ರತಿದಿನ ಪ್ರತಿ ಕ್ಷಣ ಕನ್ನಡ ರಾಜ್ಯೋತ್ಸವ ಸೀಮಿತವಾಗಿರಲಿ. ಎಲ್ಲರೂ ಕನ್ನಡದಲ್ಲಿ ಮಾತಾಡೋಣ, ಬರೋ ಬೇರೆ ಭಾಷಿಗರಿಗೆ ಕನ್ನಡನ ಕಲಿಸೋಣ ಅಂತ ನಾವು ಹೇಳ್ತಾ, ನನ್ನ ಒಂದು ಸಣ್ಣ ಹಾಡು, ನನ್ನ ಫೇವ್ರೆಟ್ ಸಿಂಗರು ಶ್ರೀಯುತ ಹೇಮಂತ್ ಕುಮಾರ್ ಅವರು. ನಮ್ಮ ಕನ್ನಡ ಫಿಲಮ್ ಇದರಲ್ಲಿ ನನ್ನ ಫೇವ್ರೆಟ್ ಸಿಂಗರು ಹೇಮಂತ್ ಕುಮಾರ್ ಸಾರು. ಹೇಮಂತ್ ಕುಮಾರ್ ಸಾರು ಮತ್ತು ಜಯಶ್ರೀ ಮೇಡಮ್ ಹಾಡಿರುವಂಥ ಒಂದು ಹಾಡು ಹಾಡುವ ಪ್ರಯತ್ನ. ಆ ಕಟ ಕಟ ಕಟಕ, ಆ ಕಟ ಕಟ ಕಟಕ, ಅತ್ತ ದಾರಿ ಇತ್ತ ಪುಲಿ ಅತ್ತ ದಾರಿ ಬೆಕ್ಕಿಗೆ ಆಟ, ಇಲ್ಲಿಗೆ ಕಾಟ, ದಿಟ ದಿಟ ಕಾಯುವವರಾರು ಕೊಲ್ಲುವವರಾರು, ಗಿಡುಗ ಕಾವು ಕಪ್ಪೆ ಮೀನು ಬಾಯಲ್ಲಿ ಬಲಿಯಾರಿಲ್ಲಿ. ಆವತ್ತು ಸ್ವರ ಹಾಡಿದ್ಯಲ್ಲಪ್ಪ, ಆವತ್ತು ಸ್ವರ, ಇವತ್ತು ಸಾಹಿತ್ಯ. ಏನಪ್ಪ ಅದು ರಾಗ? ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ. ಹಾಡೆಂದರೆ
ಹಾಡೆಂದರೆ ಈ ಹಾಡೆಂದರೆ ಭಯವಮ್ಮ ಗನ 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 ಗನ್ನಮ್ಮ ವಿಲ 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 ವಿಲ್ಲನ್ನಮ್ಮ. ಅವತ್ತು ಹಾಡೆಂದರೆ ಮಗುವಮ್ಮ ಅಂದಿದ್ದಲ್ಲಪ್ಪ, ಅಂದಿದ್ದಮ್ಮ ಅವಾಗ ನಾನು ಮಗುನಮ್ಮ, ಇವಾಗ ನಾನು ದೊಡ್ಡನಮ್ಮ, ಭಯ ನಮ್ಮ ಭಕ್ತಿ ನಮ್ಮ. ಹಾಡೆಂದರೆ ಭಯವಮ್ಮ ಸ್ವರಗಿರ ಹೊರಗಡೆ ಬರದಮ್ಮ, ತರ ತರ ಎದೆ ನಡುಕಾನಮ್ಮ. ಸ್ವರಗಳ ತೇರಲ್ಲಿ ನಿಸ ನಿಸ ಪನಿ ಪನಿ ನಿಸ ನಿಸ ಪನಿ ಪನಿ ಹಾಡಪ್ಪ. ಸ್ವರಗಳ ತೇರಲ್ಲಿ ಹುಲಿಗಳು ಭೋಜನ ಮಾಡುವ ಸಭೆಯಲ್ಲಿ ಆ ಕಲ್ಕಿಯ ಆ ಖಡ್ಗದ ಲಾಸ್ಯ ನೋಡು. ಹಾಡೆಂದರೆ ಬೀಭತ್ಸ ಬಿಸಿ ಬಿಸಿ ನೆತ್ತರ ದಗೆಯಮ್ಮ, ಕೊನೆಯಲ್ಲಿ ಹಾಕುವ ಹೊಗೆಯಮ್ಮ. ಕಟುಕನ ಎದುರಲ್ಲಿ ಕುರಿಯ ಹಾಡೆ, ಮೋಹಿನಿ ಮಡಿಲಲ್ಲಿ ನಿದ್ದೆ. ಅಯ್ಯೋ ಭಗವಂತ. ಯಮರಾಜನ ಎದುರು ಶಂಕನಾದವೇ ಕೋಣನ ಮುಂದೆ ಕಿನ್ನರಿಯೇ. ಅಯ್ಯೋ ಬಲಗಾಲು ಒಳಗಿಟ್ಟು ನಾ ಬಂದೇನೋ, ಸಿಂಹದ ಗುಹೆಗೆ ಬೇಡನ ಬಲೆಗೆ, ಮೊಸಳೆಯ ಬಾಯಿಗೆ ಮಾರಿಯ ಮನೆಗೆ. ಬಲಗಾಲು ಒಳಗಿಟ್ಟು ನಾ ಬಂದೇನೋ, ಆ ಕಲ್ಕಿಯ ಆ ಕಡುಗದ ಲಾಸ್ಯ ನೋಡು. ಹಾಡೆಂದರೆ ಭಯವಮ್ಮ ಗನ 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 ಗನ್ನಮ್ಮ, ವಿಲ 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 ವಿಲ್ಲನ್ನಮ್ಮ. ಹಾಡೆಂದರೆ ಭಯವಮ್ಮ ಸ್ವರಗಿರ ಹೊರಗಡೆ ಬರದಮ್ಮ, ತರ ತರ ಎದೆ ನಡುಕಾನಮ್ಮ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿ ಆಡಿದ್ರಿ ಸರ್. ಇದು ಇಷ್ಟು ಕಷ್ಟವಾದ ಸಾಂಗ್, ಅದು ಹೆಂಗೆ ತೊಗೊಂಡ್ರಿ ಅಂತ ಗೊತ್ತಾಗ್ತಾ ಇಲ್ಲ. ಅದು ನೀವು ಹೇಗೆ ಆಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟು ಕಷ್ಟವಾದ ಸಾಂಗ್ ಇದು ಆ್ಯಕ್ಚುಲಿ. ಅದು ಆ ಸೆಂಟ್ರಲ್ ಮಾತುಕತೆ ಎಲ್ಲ ಬಂದಾಗ ಹೆಂಗೆ ಮತ್ತೆ ಅದು ರಾಗ ತಗೊಂಡು ಆಡೋದು ಅಂತ ನಮಗೆ ಗೊತ್ತಿಲ್ಲ. ಅದೆಲ್ಲ ಅವರು ವಿದ್ಯೆ ಕಲ್ತಿರೋದು ಅಂತ ನನಗೆ ಅನ್ನಿಸ್ತಾ ಇದೆ. ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಸತ್ಯ ಸರ್, ನಿಮ್ಮ ಹೆಸರು? ಸೂರ್ಯಪ್ರಕಾಶ್ ಅವರೇ, ತುಂಬ ಕಷ್ಟವಾದ ಹಾಡು. ಇಂಥ ಹಾಡುಗಳನ್ನ ಪ್ರೋಗ್ರಾಮ್ಗಳೆಲ್ಲ ಹಾಡೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗು. ಯಾಕೆಂದರೆ ಮಾತುಗಳು ಆಡಿ ಮತ್ತು ಹಾಡನ್ನು ಅದೇ ಶ್ರುತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡೋದು ತುಂಬ ಚಾಲೆಂಜಿಂಗು. ಇದು ಯಾವ ಫಿಲಿಮ್ದು ಹೇಳಿದ್ದು? ಬಲಗಾಲಿಟ್ಟು ಒಳಗೆ ಬಾ. ಎಸ್ ನಾರಾಯಣ್ ಸರ್ ಅವ್ರದ್ದು. ಜಯಶ್ರೀ ಮೇಡಮ್, ಸಿಂಗರ್ ಜಯಶ್ರೀ ಮೇಡಮ್ ಅವ್ರ ಮೇಯ್ನ್ ಕ್ಯಾರೆಕ್ಟರ್ ಇದರಲ್ಲಿ. ಓಕೆ ಓಕೆ. ಆ್ಯಕ್ಚುಲಿ ಇದನ್ನು ಯೇಸುದಾಸ್ ಅವರು ಹ್ಯಾಪಿ ಸಾಂಗ್ ಇದೆ ಇದು ಫಸ್ಟು. ಯೇಸುದಾಸ್ ಅವರು ಹಾಡ್ತಾರೆ. ಹಾಡೆಂದರೆ ಮಗುವಮ್ಮ ಅಂತ ಇದೆ. ಹಾಡೆಂದರೆ ಮಗುವಮ್ಮ. ಆಮೇಲೆ ಅದು ಹೀರೋಗೆ ಒಂದು ಭಯದ ವಾತಾವರಣ ಆ ಮನೇಲಿ ಸೃಷ್ಟಿಯಾದಾಗ ಅದೇ ಹಾಡನ್ನ ನಮ್ಮ ಹಂಸಲೇಖ ಸರು ಸ್ವಲ್ಪ ಈ ಥರ ಲಿರಿಕ್ಸ್ನ ಚೇಂಜ್ ಮಾಡಿ ಹೇಮಂತ್ ಸರ್ ಕೈಯಲ್ಲಿ ಹಾಡಿಸಿರೋ ಹಾಡು ಬಲ್ಗಾಲಿಟ್ಟು ಒಳಗೆ. ಹಾಡು ಕೇಳಿದ್ದೀನಿ, ಬಟ್ ಯಾವ ಚಿತ್ರದ್ದು ಸ್ವಲ್ಪ ತಲೆ ಇರಲಿಲ್ಲ. ಒಳ್ಳೇದಾಗಲಿ, ಒಳ್ಳೆ ಕಂಠ ಇದೆ. ಹೀಗೆ ನಿಮ್ಮ ಸಂಗೀತ ಜರ್ನಿ ಮುಂದುವರಿಲಿ. ಧನ್ಯವಾದಗಳು ಸರ್. ನಂದನ್ ಸರ್. ಸೂರ್ಯಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಅದೇ ಈ ಹಾಡು ಹೇಗೆ ಅಂದರೆ, ಈ ಹಂಸಲೇಖ ಅವ್ರ ಹತ್ರನೇ ನಮ್ಮ ಹೇಮಂತ್ ಕುಮಾರ್ ಅಲ್ಲಿ ವರ್ಕ್ ಮಾಡ್ತಾಯಿದ್ರು, ಟ್ರ್ಯಾಕ್ ಸಿಂಗರ್ ಆಗಿ ಅಲ್ಲಿ ಇದ್ದರು. ಸೊ ಏನು ಅಂತಂದರೆ ಅವರು ಕೆಲವೊಂದೊಂದು ಹಾಡುಗಳನ್ನ ರಾಜೇಶ್ ಕೃಷ್ಣನ್ ಕೇಳಿ ಹಾಡಿಸ್ತಾಯಿದ್ರು ನಮ್ಮ ಹಂಸಲೇಖ ಸರ್. ಅವಾಗ ಏನಾಗಿದೆ, ಈ ಒಂದೊಂದು ಒಳ್ಳೊಳ್ಳೆ ಹಾಡುಗಳ ಪ್ರಯೋಗ ಮಾಡಿದಾಗ ಹೇಮಂತನೇ ಕರೀತಾಯಿದ್ರು, ನಾನು ಈ ಒಂದು ಒಳ್ಳೆ ಹಾಡು ಬರೆದಿದ್ದೀನಿ ಬಾ, ಇದನ್ನು ಹಾಡಬೇಕು ನೀನು ಅಂತ. ಸೊ ಹಾಗಾಗಿ ಅವರು ಈ ಒಂದು ಹಾಡನ್ನು
ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಹಾಡಿದ್ದಾರೆ. ಸೊ ನೀವು ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಹಾಡಿದ್ದೀರಾ, ಚೆನ್ನಾಗಿ. ಥ್ಯಾಂಕ್ ಯು. ಹಂಸಲೇಖ ಅವರು ಪ್ರಯೋಗದಿಂದ ಹುಟ್ಟಿದ್ದು ಹೇಮಂತ್ ಕುಮಾರ್ ಸರ್ ಮತ್ತು ರಾಜೇಶ್ ಸರ್ ಇವರೆಲ್ಲರೂ. ಅವರು ಆ್ಯಕ್ಚುಲಿ ಎಷ್ಟು ದೊಡ್ಡ ದೊಡ್ಡ ಪ್ಲೇಬ್ಯಾಕ್ ಸಿಂಗರ್ಸ್ನ ಹೊರಗಡೆ ತಂದಿದ್ದಾರೆ. ಹಾಂ, ಧನ್ಯವಾದಗಳು ಸರ್. ಮುಂದಿನ ಗೀತೆ ವರ್ಷಿಣಿ, ಇಂದು ಬಾನಿಗೆಲ್ಲ ಹಬ್ಬ. ನಿಮ್ದು ಲಿರಿಕ್ಸ್ ಇರಲಿಲ್ಲ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕೂಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಯಾಹೋ ಯಾಹೋ, ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪಕೂಲಕ್ಕೂ ಹಬ್ಬ. ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಹೃದಯ ಬಯಸುವ ಸುಖದ ಚಿತ್ರಕ್ಕೆ, ಕಂಗಳೇ ಗಾಜಿನ ಪರದೆಯೋ, ಇಂದು ಉಸಿರಿಗೆ ಹಬ್ಬ, ಉಪ್ಪು ಬೆದೆಗೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಯಾಹೋ ಯಾಹೋ, ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ, ಇಂದು ಕಡಲಿಗೆ ಹಬ್ಬ, ಅಪ್ಪು ಅಲೆಗೂ ಹಬ್ಬ.
ಹೆಸರಿದೆ ಇಂದು ಚೆಲುವಿಗೆ ಹಬ್ಬ ಒಳವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹು ಯಾಹು ಆಹಾ ಹಬ್ಬ ಲ ಲ ಲ ಲ ಹಬ್ಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಆಡಿದೆ ಅಮ್ಮ. ಈ ಸಾಂಗಿನ ಕರೋಕೆ ಕರ್ತರು ಅವರೇ. ಅದಕ್ಕೆ ಸರ್ ಅದೆಲ್ಲ ನೀವು ಲಾಸ್ಟಲ್ಲಿ ಹಾಕ್ಬೇಕು ಸರ್. ಇಲ್ಲಿ ಕೂತ್ಕೊಂಡು ಏನೋ ಟೀಚ್ ಮಾಡ್ತೀರಾ, ನಿಮ್ಮ ಸಾಂಗ್ ಅಲ್ಲಿ ಆಡೋರೆಲ್ಲ ಅಲ್ಲೂ ಹೋಗಿ ನೀವು ಟೀಚ್ ಮಾಡೋಕ್ಕಾಗತ್ತಾ? ಹಾಂ, ಓಕೆ ಹಾಂ. ಹಿಂಗೆ ಎಷ್ಟೋ ಕರೋಕೆಗಳನ್ನ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ಬೇಕಾದ್ರೆ ಅವ್ರ ನಂಬರ್ ತಗೊಳ್ಳಿ. ನಿಮ್ಗೆ ಯಾವ್ದಾದ್ರು ಸಾಂಗ್ ಬೇಕಂದರೆ, ಕರೋಕೆ ಬೇಕು ಅಂದರೆ 5 ನಿಮಿಷದಲ್ಲಿ ಮಾಡಿ ಕಳಿಸ್ತಾರೆ. ಹಾಂ ಆಯಿತು. ಈಗ ಇವರ ಹಾಡನ್ನು ಜಡ್ಜಸ್ನ ಕೇಳೋಣ ಹೇಗೆ ಆಡಿದ್ರು ಅಂತ. ಸತ್ಯ ಸರ್. ವರ್ಷಿಣಿ ಅವರೇ ಹಾಯ್ ಸರ್. ತುಂಬ ಚೆನ್ನಾಗಿ ಹಾಡಿದ್ರಿ. ತುಂಬ ರೇಂಜ್ ಸಾಂಗು. ನಿಮಗೆ ಆ ರೇಂಜ್ ಚೆನ್ನಾಗೇ ಟಚ್ ಮಾಡಿದ್ರಿ. ಬಟ್ ಎಲ್ಲ ಸ್ವಲ್ಪ ಅಲ್ಲಲ್ಲಿ ಒಂಚೂರು ಶ್ರುತಿ ಹೋಗ್ತಾಯಿತ್ತು. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಿ. ತುಂಬ ಚೆನ್ನಾಗಿದೆ ವಾಯ್ಸು. ಏನಂದರೆ ಹಾಡಬೇಕಾದ್ರೆ ಸ್ವಲ್ಪ ಅದು ಗೊತ್ತಾಗಲ್ಲ. ಸೊ ಗಮನ ಇಟ್ಟು ಶ್ರುತಿ ಕಡೆ ಸ್ಟಾರ್ಟಿಂಗಲ್ಲಿ, ಆಮೇಲೆ ಸ್ವಲ್ಪ ದಾರಿಗೆ ಬಂದ್ರಿ ಶ್ರುತಿಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೋಗ್ತಾಯಿತ್ತು. ತುಂಬ ಚೆನ್ನಾಗಿ ಹಾಡಿ, ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು ಸರ್. ನಂದನ್ ಸರ್. ವರ್ಷಿಣಿಯಮ್ಮ, ಹಲೋ ಸರ್. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಒಳ್ಳೆ ವಾಯ್ಸ್ ಇದೆ ನಿಮಗೆ. ಆದರೆ ಪರಿಶ್ರಮವಾಗಿ ನೀವು ಕಲಿಬೇಕು ಇನ್ನೂ, ಆಯ್ತಾ? ಇನ್ನೂ ಕಲಿಬೇಕು. ಒಂದು ಒಳ್ಳೆಯ ಗುರುಗಳ ಒಂದು ಅನುಗ್ರಹ ನಿಮಗೆ ಬೇಕು. ಅಂದರೆ ಹೆಂಗೆ ಅಂದರೆ, ನೀವು ನೋಡಿ, ಇದು ಚಿತ್ರಮ್ಮ ಹಾಡಿರುವಂಥ ಹಾಡಿದು. ಸೊ ಅವರಲ್ಲಿ ತುಂಬ ಮೆಲೋಡಿ ಇದೆ ಚಿತ್ರಮ್ಮ ಅವ್ರ ಹತ್ರ. ಎಷ್ಟು ಮೆಲೋಡಿ ಅಂತಂದರೆ ಅದನ್ನು ಹಂಸಲೇಖರು ತುಂಬ ಇಷ್ಟ. ಅದಕ್ಕೆ ಏನು ಮಾಡ್ತಾರೆ ಅವರು, ಕೆಲವು ನೋಡಿ, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನೋಡಿ ಎಂತೆಂಥ ಹಾಡುಗಳು ಚಿತ್ರ ಅವ್ರ ಕೆಲೆ ಹಾಡಿಸಿರೋದು ಜಾಸ್ತಿ. ಅವರು ಅಂದರೆ ಜಾನಕಮ್ಮ ಅವ್ರ ಕೆಲೆ ಹಾಡಿಸ್ತಾ ಇದ್ದಿದ್ದು. ಸೊ ಜಾನಕಮ್ಮ ಅವ್ರು ಯಾವಾಗ ಸ್ವಲ್ಪ ಕಡಿಮೆ ಆಯಿತು, ಅವಾಗ ಚಿತ್ರ ಅವರೇ ಪರ್ಮನೆಂಟ್ ಅವರೇ ಚಿತ್ರ ಅವರೇ. ಬಟ್ ಒಳ್ಳೊಳ್ಳೆ ಮೆಲೋಡಿ ಹಾಡುಗಳನ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ಸೊ ನೀವು ಹಾಡುಗಳು ಹಾಡಬೇಕಾದ್ರೆ ಸ್ವಲ್ಪ ಆ ಏರಿಳಿತದ ಬಗ್ಗೆ ಸ್ವಲ್ಪ ನೋಡ್ಕೋಬೇಕು. ಆ ಸ್ಟಾರ್ಟಿಂಗ್ ನೀವು ಬಂದು ಹಾಡಿದ್ರಲ್ವ, ಆವಾಗ ನೀವು ಬೇಸ್ ನೋಟ್ನ ಹಿಂಗೆ ಹಾಡಿದ್ರಿ. ನಾನು ಗಮನಿಸ್ದೆ, ಹಿಂಗೆ ಹಾಡಿದ್ರಿ. ಎಲ್ಲಿ ಮೇಲೆ ಆಡಿದಾಗ ಎಲ್ಲಿ ಮೇಲೆ ಹೊಟ್ಟೋಗ್ಬಿಡುತ್ತೋ ಅಂತ ನೀವು ಹಿಂಗೆ ಹಾಡಿದ್ರಿ. ಅದು ಕರೆಕ್ಟಾಗಿ ಬಂತದ್ದು. ಸೊ ಹಾಗೆ ಪ್ರತಿಯೊಂದು ಹಾಡುವಾಗ ನೀವು ಅದನ್ನು ನೋಡ್ಕೊಳ್ಳಿ. ಒಂದು ಲೈನ್ಸ್ ಯಾವ ಥರ ಬರುತ್ತೆ, ಆ ಲೈನ್ಸ್ಗೆ ಯಾವ ರೀತಿ ಅಕ್ಷರಗಳನ್ನ ಹೇಗೆ ಬರೆದಿರ್ತಾರೆ ಅದರಂತೆಯೇ ಅದು ನಾವು ತೊಗೊಂಡೋಗ್ಬೇಕು. ಸೇಮ್, ಓಕೆನಾ? ಚೆನ್ನಾಗಿ ನೀವು ಅಭ್ಯಾಸ ಮಾಡಿದ್ರೆ ಒಳ್ಳೆ ಗಾಯಕಿ ಆಗ್ತೀರಾ, ಆಯಿತಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ಗೀತೆ ಜ್ಯೋತಿ ಮೇಡಮ್, ಎಲ್ಲೇ ಇರು ಹೇಗೆ ಇರು. ಈ ಪ್ರೋಗ್ರಾಮ್ಗೆ ಅವರು ಒಂದು ಬೆನ್ನೆಲುಬು. ಎಷ್ಟೋ ಜನ ಇಲ್ಲಿ ಬಂದಿರೋ ಸಿಂಗರ್ಸ್ ಫ್ರೆಂಡ್ಸ್ ಎಲ್ಲ ಇವ್ರ ಫ್ರೆಂಡ್ಸೇನೆ. ಹಾಂ, ಜ್ಯೋತಿ ಮೇಡಮ್. ಎಲ್ಲೇ ಇರು ಹೇಗೆ ಇರು. ಫಸ್ಟ್ ಅದು ಎರಡರಲ್ಲಿ ಯಾವ್ದು? ಎಲ್ಲ
ಏನಿಲ್ಲ, ಕರೆಕ್ಟಾಗಿ ಆಡ್ಕೊಂಡು ಬಂದ್ರಿ ನೀವು. ನಿಮ್ಮ ಮನ್ಸಲ್ಲಿ ಇವ್ರ ಮನಸ್ಸಲ್ಲೇ ತಿಳ್ಕೊಂಬಿಟ್ಟವ್ರು ನಾನು ತಪ್ಪು ಆಡ್ತೀನಿ ಅಂತ. ಅದರಿಂದನೇ ಮಿಸ್ ಆಗೋದು, ಇನ್ನೇನು ಇಲ್ಲ. ನೋಡಿ ಹೇಳ್ತೀನಿ, ಫಸ್ಟ್ ಕಾನ್ಫಿಡೆಂಟ್ ನಮಗಿರಬೇಕು, ನಾನು ಕರೆಕ್ಟಾಗಿ ಆಡ್ತೀನಿ ಅಂತ. ಆಮೇಲೆ ರಿಸಲ್ಟ್ ಅದು ಬೇರೆ. ನೀವು ಫಸ್ಟ್ ಹೇಳ್ತೀರ ನಾನು ತಪ್ಪು ಮಾಡ್ತೀನಿ ಅಂತ, ಅದು ನೋಡಿ ಮುಕ್ಕಾಲು ಭಾಗ ಸಾಂಗ್ ನೀವು ಕರೆಕ್ಟಾಗಿ ಆಡಿದ್ರಿ, ಲಾಸ್ಟಲ್ಲಿ 2 ಪಲ್ಲವಿ ಹೋಯ್ತು ಅಷ್ಟೆ. ಜಡ್ಜಸ್ನ ಕೇಳೋಣ ಹೇಗೆ ಆಡಿದ್ರಿ ಅಂತ. ಸತ್ಯ ಸರ್. ಜ್ಯೋತಿ ಮೇಡಮ್ ಚೆನ್ನಾಗೇ ಹಾಡಿದ್ರಿ, ಒಳ್ಳೆ ಹಾಡು. ಏನಂದರೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಇದೆ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ವಾಯ್ಸ್ ಇದೆ, ಕಾನ್ಫಿಡೆನ್ಸ್ ಎಲ್ಲೋ ತಪ್ಪು ಮಾಡ್ತಾ ಇನ್ನೇನೋ ಆ ಥರ ಅದು ಇದ್ದಾಗ ಆ ಕಂಟಿನ್ಯೂಟಿ ಬರೋಲ್ಲ. ಅದೆಲ್ಲೋ ತಾಳಗಳು ಹೋಗ್ತಾ ಇರುತ್ತೆ, ಅದು ಅಯ್ಯೋ ತಾಳ ಹೋಯ್ತು ಅನ್ನೋದೊಂದು ಭಯ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ವಾಯ್ಸ್ ಇದೆ. ಓಕೆ, ಅಷ್ಟೇ, ಇನ್ನೇನಿಲ್ಲ. ನಂದನ್ ಸರ್. ಏನಿಲ್ಲ, ರಾಜು ಸಾರೇ ಎಲ್ಲ ಹೇಳಿದ್ಮೇಲೆ ಇನ್ನೇನಿದೆ ನಮ್ದು ಹೇಳಿ. ರಾಜು ಸಾರೇ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಇರಲಿ ರಾಜು, ನೋಡಿ ಅಮ್ಮ, ನೀವು ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಬಟ್ ಏನು ಅಂದರೆ ಯಾವುದೇ ಆತಂಕ ಪಟ್ಕೊಂಡು ಹಾಡಬೇಡಿ. ಇನ್ನು ಮುಂದಕ್ಕೆ ಎಲ್ಲೇ ಹಾಡಿದ್ರು ನಾನು ಹಾಡ್ತೀನಿ, ಇದು ಯಾವ ಸಾಂಗ್ ಇದು ನನಗಾಯಿತು ನೋಡೇ ಬಿಡೋಣ ಅನ್ನೋ ಥರ ಹಾಡಿ, ಸರಿನಾ? ಅಂದರೆ ಕರೆಕ್ಟಾಗಿ ಶ್ರುತಿ ತಾಳ ಕರೆಕ್ಟಾಗಿ ಅದನ್ನು ಬಿಡಬಾರ್ದು. ಆ ಸಾಂಗ್ ಹೆಂಗಿದೆ ಅಂತ ಚಾಲೆಂಜ್ ಮಾಡಿದ್ರು. ಒಳ್ಳೊಳ್ಳೆ ಆಯ್ಕೆ, ಈಗ ಈ ಹಾಡನ್ನ ಒಳ್ಳೆ ಆಯ್ಕೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಇದೇ ರೀತಿ ಹಾಡಿ, ಒಳ್ಳೆಯದಾಗುತ್ತೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಮುಂದಿನ ಗೀತೆ ವಾಸು ಪಂಡಿತ್. ಇವರು ಎಷ್ಟೋ ಸಾರಿ ನನಗೆ ಸುಮಾರು ಪ್ರೋಗ್ರಾಮ್ಗಳಲ್ಲಿ ಸಿಕ್ಕಿದ್ದಾರೆ, ಆದರೆ ವಾಸು ಪಂಡಿತ್ ಅಂತ ಇವ್ರ ಹೆಸರಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಸುಮಾರು ಪ್ರೋಗ್ರಾಮ್ ನಮಗೆ ಸಿಕ್ಕಿದ್ದಾರೆ. ಇವರ ಆಯ್ಕೆ ಕರುನಾಡ ತಾಯಿ ಸದಾ ಚಿನ್ಮಯಿ. ಸೆಕೆಂಡ್ ಒನ್ MRT ಎಸ್. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಧೀರರಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ.
ಎನ್ನುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು, ಕಸ್ತೂರಿ ಕನ್ನಡದ ಸವಿ ನಮ್ಮದು, ರೋಮ ರೋಮಗಳ ನಿಂತವ ತಾಯೆ ಚೆಲುವ ಕನ್ನಡದೊಳೆನಿದು ಮಾಯ, ನುಡಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ, ತನುವು ಮನವು ದನವು ಎಲ್ಲ ಕನ್ನಡ, ತನುವು ಮನವು ದನವು ಎಲ್ಲ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ, ಒಳ್ಳೆಯ ಆಯ್ಕೆ ಸಾಂಗ್ ಇದು. ನೀವು ಹೇಗೆ ಹಾಡಿದ್ರಿ ಅಂತ ಜಡ್ಜಸ್ನ ಕೇಳೋಣ. ನಂದನ್ ಸರ್. ವಾಸು ಅವರೇ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿತ್ತು ಹಾಡು, ಒಳ್ಳೆ ಹಾಡು. ಅದೇ ಏನು ಅಂದರೆ ಈ ಹಾಡನ್ನು ಕರುನಾಡ ತಾಯಿ ಸದಾ ಚಿನ್ಮಯಿ ಎನ್ನುವಂಥ ಈ ಒಂದು ವಾಕ್ಯನ ನೀವು ಸ್ವಲ್ಪ ಭಾವನೆ ಕೊಟ್ಟು ಹಾಡಬೇಕು, ಅನುಭವಿಸಿ ಹಾಡಬೇಕು. ನೀವು ಅಲ್ಲಿ ಪಾಠ ಓದ್ದಂಗೆ ಕರುನಾಡ ತಾಯಿ ಅಂತ ಹಾಡ್ಕೊಂಡು ಹೋಗ್ತಾ ಇದ್ರಿ, ಆ ಥರ ಹಾಡಬಾರ್ದು. ಹಾಡಬೇಕಾದ್ರೆ ಕರುನಾಡ ತಾಯಿ ಸದಾ ಚಿನ್ಮಯಿ, ಆ ಕರುನಾಡದ ಬಗ್ಗೆ ನಾನು ಹೇಳ್ತಾ ಇದ್ದೀನಪ್ಪ ಆ ರೀತಿ ಹೇಳಿ, ಅಂದರೆ ಮುಂದೆ ನಾನು ಹೇಳ್ತಾ ಇರೋದು ಅದು ಆ ಥರ ನೀವು ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ನೋಡ್ಕೊಂಡು ಅಲ್ಲಿ ಏನಿದೆ ಅದನ್ನೇ ಪ್ರೆಸೆಂಟ್ ಒಪ್ಪಿಸ್ಬಿಟ್ರೆ ಅದೇ ಒಪ್ಸಿರ್ತೀರ ಕರೆಕ್ಟ್, ಅದೇನು ಮ್ಯೂಸಿಕ್ ಎಲ್ಲ ಕರೆಕ್ಟಾಗಿ ನಿಂತಿರ, ಎಲ್ಲಿ ಮ್ಯೂಸಿಕಲ್ಲಿ ನಿಂತ್ಕೋಬೇಕು ಎಲ್ಲಿ ಎತ್ಕೋಬೇಕು ಗೊತ್ತಿರುತ್ತೆ ನಿಮ್ಗೆ ಅಷ್ಟೇ. ಬಟ್ ನೀವು ನಾನು ಹಾಡಿದೆ ಅಂತ ಸುಮ್ಮನೆ ಆಗ್ತೀರಾ. ಬಟ್ ನೀವು ಮುಂದಿನ ದಿನಗಳಲ್ಲಿ ಹಾಡಬೇಕಾದ್ರೆ ಈ ರೀತಿ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡಾಗ ಅದು ಏನಿದೆ ಹಾಡು ಅದನ್ನು ನೀವು ಅದನ್ನು ಭಾವನೆ ಕೊಟ್ಟು ಫೀಲ್ ಮಾಡಿ ಹಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದನ್ನು ದಯಮಾಡಿ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸತ್ಯ ಸರ್. ವಾಸು ಅವರೇ, ಎಸ್ ಸರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಅದೇ ಅವ್ರನ್ನ ನಮ್ಮ ಸ್ನೇಹಿತರು ನಂದನ್ ಅವ್ರು ಹೇಳ್ದಂಗೆ ಯಾವುದೇ ಹಾಡಾದ್ರೂ ಭಾವನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಭಾವನೆ ಕೊಟ್ಟು ಹಾಡಿದಾಗ ಅದಕ್ಕಿನ್ನೂ ಒಂದು ಮೆರುಗು ಬರುತ್ತೆ. ಓಕೆ, ಅದನ್ನು ಅಭ್ಯಾಸ ಮಾಡಿ. ತುಂಬ ಈಗೇನೆಂದರೆ ಮುಂದೆ ಸಾಹಿತ್ಯ ಇದೆ ಅಂದ್ಬಿಟ್ಟು ಸಾಹಿತ್ಯದ ಮೇಲೆ ಡಿಪೆಂಡ್ ಆಗಬೇಡಿ. ಸಾಹಿತ್ಯ ಸ್ವಲ್ಪ ತಲೆಯಲ್ಲಿ ಫಸ್ಟು ನೋಡ್ಕೊಳ್ದೆ ಹಾಡೋ ಅಭ್ಯಾಸ ಜಾಸ್ತಿ ಕಲಿತಾಗ ನಿಮಗೆ ಆ ಸಾಹಿತ್ಯದ ಮೇಲೆ ನಿಮಗೆ ಏನಿದೆ ಸಾಹಿತ್ಯ, ಅದಕ್ಕೆ ಏನು ಭಾವನೆ ಕೊಡ್ಬೋದು ಅನ್ನೋದು ಒಂದು ಪ್ರಯತ್ನ ಮಾಡ್ಬೋದು. ಸೊ ಹಾಗಾಗಿ ನೋಡ್ಕೊಳ್ದೆ ಹಾಡೋದು ಸ್ವಲ್ಪ ಅಭ್ಯಾಸ ಮಾಡಿ. ನಿಮ್ಗೆ ಒಳ್ಳೆ ಕಂಠ ಇದೆ. ಇಂಥ ಹಾಡುಗಳು ಪ್ರಯತ್ನ ಪಟ್ಟಿದ್ದೀರಾ ಅಂದರೆ ಒಳ್ಳೆ ತುಂಬ ದಿನಗಳಿಂದ ಹಾಡ್ಕೊಂಡು ಬಂದಿದ್ದೀರಾ ಅಂತಲೇ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ದೆ ಹಾಡೋ ಅಭ್ಯಾಸ ಮಾಡಿದಷ್ಟು ನಿಮಗೆ ಭಾವನೆ ಬರುತ್ತೆ. ಅಷ್ಟೇ ಹೇಳ್ತೀನಿ ಮಾಡ್ತೀನಿ. ಧನ್ಯವಾದ ಸರ್. ನೀವು ಹೇಳಿದ್ದು 100% ಕರೆಕ್ಟು. ಎಲ್ಲೋ ಒಂದು ಕಡೆ SPB ಸರ್ ಹೇಳ್ತಾರೆ, ಯಾವತ್ತು ಬಾಯಿ ಪಾಠ ಮಾಡ್ಕೊಂಡು ಹಾಡಪ್ಪ, ನೋಡ್ಕೊಂಡು ಹಾಡೋಕ್ಕೆ ಹೋಗ್ಬೇಡ. ನೋಡ್ಕೊಂಡು ಹಾಡಿದ್ರೆ ತಪ್ಪು ಮಾಡ್ತೀಯ. ಬಾಯಿ ಪಾಠ ಮಾಡ್ಕೊಂಡು ಹಾಡಿದ್ರೆ ಮ್ಯೂಸಿಕ್ ಎಲ್ಲ ನಿನ್ನ ತಲೆಯಲ್ಲಿರುತ್ತೆ ಅಂತ. ಸತ್ಯವಾದ ಮಾತು ಸರ್. ವೀರ ಧೀರರಾಳಿದ ಅಂತ ಹೇಳಿದ್ರಲ್ಲ, ನೀವು ಏನು ಮಾಡಿದ್ರಿ, ವೀರ ಧೀರರಾಳಿದ ನಾಡು ನಮ್ಮದು ಹಾಡ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ. ಅಲ್ಲಿ ವೀರ ಧೀರರಾಡಿದ್ದು ವೀರ ಧೀರರು ಹಾಡಿದಾರಪ್ಪ ನಮ್ಮ ಕರ್ನಾಟಕ ಬಗ್ಗೆ ಅಂತ ನಿಮ್ಮ ಮೈಂಡಲ್ಲಿ ಬಂದುಬಿಟ್ರೆ ಅದು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ಅದೊಂದು ನೋಡ್ಕೊಳ್ಳಿ. ಧನ್ಯವಾದ ಸರ್. ಮುಂದಿನ ಗೀತೆ